ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರಿಗೆ ಭಕ್ತಿಯಿಂದ ನಮಿಸಿ, ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಮಹಾತಪಸ್ವಿಗಳಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ತಾಂಸಿ ಗ್ರಾಮದ ಆರಾಧ್ಯ ದೈವ ಗುರು ವೃಂದಕ್ಕೆಲ್ಲ ಆರಾಧ್ಯ ಗುರುವಾದ 24 ಜನ ಗುರುಗಳಿಗೆ ಶಿಷ್ಯರಾದ ದತ್ತಾತ್ರೇಯರ ದಿವ್ಯ ಸನ್ನಿಧಿಗೆ ವಂದಿಸಿ, ಅಮಾವಾಸ್ಯೆ ನಿಮಿತ್ತವಾಗಿ ನಡೆಯುವ 2ನೆಯ ಮಾಸಿಕ ಸತ್ಸಂಗ ಕಾರ್ಯಕ್ರಮದ ವೇದಿಕೆಯ ಮೇಲೆ ಸಾನ್ನಿಧ್ಯ ವಹಿಸಿರುವ ಪೂಜ್ಯರಾದ ದಯಾನಂದ ಮಹಾಸ್ವಾಮೀಜಿಯವರಿಗೂ ವಂದಿಸಿ, ಇಲ್ಲಿಯವರೆಗೆ ಪರಮಾತ್ಮನ ಕೀರ್ತನ ರೂಪವಾದಂತಹ ಭಕ್ತಿಯನ್ನು ಪ್ರಸ್ತುತಪಡಿಸಿರುವ ಗುಂಡೇವಾಡಿಯ ಎಲ್ಲ ಸದ್ಭಕ್ತರಿಗೆ, ಭಜನಾ ಮಂಡಳಿಯವರಿಗೂ ವಂದಿಸಿ, ಶ್ರದ್ಧೆಯಿಂದ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮನುಷ್ಯ ಈ ಜಗತ್ತಿನಲ್ಲಿ ಸೌಭಾಗ್ಯವಂತ. ಯಾಕೆ ಅಂತ ಕೇಳಿದರೆ, ಅವನಲ್ಲಿರುವಂಥ ವಿಶೇಷವಾದ ಬುದ್ಧಿಶಕ್ತಿಯಿಂದಾಗಿ, ಮನುಷ್ಯನಲ್ಲಿರುವಂತಹ ವಿವೇಕದ ಶಕ್ತಿಯಿಂದಾಗಿ ಆತ ಎಲ್ಲ ಜೀವಿಗಳಿಗಿಂತಲೂ ಭಿನ್ನ. ಉಳಿದ ಪ್ರಾಣಿಗಳೆಲ್ಲವೂ ನಿಸರ್ಗದ ಚೌಕಟ್ಟಿನಲ್ಲಿ ಬದುಕ್ತಾವೆ. ಒಂದು ಮೊಲ ಅದ ಅಂದ್ರೆ ಅದು ಹುಲ್ಲು ತಿನ್ನುವುದು, ಅದನ್ನು ಯಾವುದಾದ್ರೂ ಪ್ರಾಣಿ ಬೇಟೆ ಆಡಲಿಕ್ಕೆ ಬಂತು ಅಂದ್ರೆ ಅದರಿಂದ ರಕ್ಷಣೆ ಮಾಡಿಕೊಳ್ಳೋದು ಹೆಂಗೆ, ತನ್ನ ಜೀವನ ಪದ್ಧತಿಯನ್ನು ಹೆಂಗೆ ಸಾಗಿಸೋದು, ಅಷ್ಟು ಬಿಟ್ಟರೆ ಬೇರೆ ವಿಚಾರ ಮಾಡಂಗಿಲ್ಲ. ಅದು ಒಂದು ಆನೆ ಅದ ಅಂದ್ರೂ ಕೂಡ ಅದು ತನ್ನ ಶರೀರದ ರಚನೆ ಪ್ರಕೃತಿ ಪ್ರದತ್ತವಾಗಿ ಅದಕ್ಕೆ ಪ್ರಾಪ್ತವಾದಂತಹ ಶರೀರ, ಆ ಶರೀರದ ರಚನೆಗೆ ಸಂಬಂಧಪಟ್ಟಂತಹ ಕ್ರಿಯೆಗಳನ್ನು ಬಿಟ್ಟು ಬೇರೆ ವಿಚಾರ ಮಾಡುವುದಿಲ್ಲ. ಹಾಗೆಯೇ ಭೂಚರ ಪ್ರಾಣಿ ಪಕ್ಷಿಗಳಾಗಲಿ, ಖೇಚರ ಅಂದ್ರೆ ಆಕಾಶದಲ್ಲಿ ಸಂಚರಿಸುವಂತಹ ಪ್ರಾಣಿ ಪಕ್ಷಿಗಳಾಗಲಿ, ಜಲಚರ ಪ್ರಾಣಿ ಪಕ್ಷಿಗಳಾಗಲಿ, ಇವು ಯಾವೂ ಕೂಡ ತಮ್ಮ ಇತಿಮಿತಿಯನ್ನು ಬಿಟ್ಟು ವಿಚಾರ ಮಾಡೋದಿಲ್ಲ. ಮೊಲ ಎಷ್ಟೇ ಹುಷಾರದ ಅಂದರೂ ಕೂಡ ಅದನ್ನು ಬಿಟ್ಟು ಬೇರೆ ವಿಚಾರ ಮಾಡಂಗಿಲ್ಲ. ಅದು ಜಿಂಕೆ ಬಹಳ ವೇಗವಾಗಿ ಓಡ್ತದ ಅಂದರೂ ಕೂಡ ಅದಕ್ಕೆ ಉಳಿದ ವಿಚಾರಗಳಿಲ್ಲ. ಚಿರತೆ ಅತ್ಯಂತ ವೇಗವಾಗಿ ಓಡುತ್ತದ, ಬೇಟೆ ಆಡ್ತದ ಅಂದರೂ ಕೂಡ ಅದಕ್ಕೂ ವಿಶೇಷ ಬುದ್ಧಿಶಕ್ತಿ ಇಲ್ಲ. ಅತ್ಯಂತ ಬಲಿಷ್ಠ ಪ್ರಾಣಿಯಾದಂಥ ಆನೆ ಅದಕ್ಕೆ ತಿನ್ನುವುದನ್ನಷ್ಟು ಬಿಟ್ರೆ, ಬಲಶಾಲಿತ್ವವೊಂದನ್ನಷ್ಟು ಬಿಟ್ರೆ ಮಾವುತ ಬಂದ ಅಂಕುಶ ಹಾಕ್ತಾನಂತ ಅದಕ್ಕೆ ಗೊತ್ತಿಲ್ಲ. ಸಮುದ್ರದಲ್ಲಿರುವಂತಹ ನೀಲಿ ತಿಮಿಂಗಲ 21 ಆನೆಗಳನ್ನು ಕೂಡಿಸಿದಾಗ ಎಷ್ಟು ಶರೀರ ಆಗ್ತದಲ್ಲ, ಅಷ್ಟು ಒಂದು ತಿಮಿಂಗಲದ ಶರೀರ ಇರ್ತದೆ. ಅಷ್ಟು ದೊಡ್ಡದದು. ಅಂತಹ ನೀಲಿ ತಿಮಿಂಗಲಕ್ಕೂ ಮೀನಾ ತಿನ್ನೋದಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅದಕ್ಕೆ. ಆದ್ದರಿಂದ ನಾವು ಸಣ್ಣವರ ಇರುವಲ್ಲ ಶರೀರದೊಳಗೆ, ಆದರೆ ಬಹಳ ಸೌಭಾಗ್ಯವಂತರು. ಯಾಕೆ ಅಂದ್ರೆ ನಮ್ಮ ಶರೀರ ನೋಡ್ರೆ ಭಾಳ ದುರ್ಬಲ. ಕುದುರೆಯಷ್ಟು ಓಡ್ಲಕ್ಕೆ ನಮಗೆ ಬರಂಗಿಲ್ಲ. 4 ಹೆಜ್ಜೆ ಓಡೋದ್ರೊಳಗೆ ತೇಕ್ ಹತ್ತದ.
ಆ ಬಳಿಕ ಎತ್ತಿನಷ್ಟು ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ಲ ನಮಗೆ, ಆನೆಯಷ್ಟು ತಿನ್ಲಾಕ ಬರಂಗಿಲ್ಲ. ಉಳಿದ ಎಲ್ಲ ಪ್ರಾಣಿಗಳಿಗಿಂತಲೂ ಮನುಷ್ಯ ಶಾರೀರಿಕವಾಗಿ ಅಶಕ್ತ ಅದಾನ, ದುರ್ಬಲ ಅದಾನ. ಆದರೆ ಈ ಮನುಷ್ಯನಲ್ಲಿ ಒಂದು ವಿಶೇಷ ಸಾಮರ್ಥ್ಯ ಅದ, ಅದು ಎಲ್ಲಕ್ಕಿಂತ ಶಕ್ತಿಶಾಲಿ. ಅದು ಯಾವುದು ಅಂದ್ರೆ ಬುದ್ಧಿಶಕ್ತಿ. ಜಗತ್ತನ್ನು ಆಳುವಂಥದ್ದು ಯಾವುದು, ಇಡೀ ಜಗತ್ತಿನ ಮೇಲೆ ಪ್ರಭುತ್ವವನ್ನು ಸಾಧಿಸಿದ್ದು ಯಾವುದು ಅಂತ ಕೇಳಿದ್ರೆ ಬುದ್ಧಿ. ಯಾವ ಮನುಷ್ಯನಲ್ಲಿ ಅತ್ಯಂತ ಪ್ರಚಂಡವಾದಂಥ ಬುದ್ಧಿಶಕ್ತಿ ಅದನೋ ಅವನು ಈ ಜಗತ್ತಿನ ಮೇಲೆ ಶಾಸನವನ್ನು ಮಾಡ್ತಾನೆ. ಈ ಜಗತ್ತನ್ನು ಆಳುವಂಥವ ದಡ್ಡ ಅಲ್ಲ, ಬುದ್ಧಿವಂತ ಈ ಜಗತ್ತನ್ನು ಆಳ್ತಾನೆ. ಹಿಂದಾದರೂ ಕೂಡ ಬುದ್ಧಿವಂತನೇ ಜಗತ್ತನ್ನು ಆಳಿದ್ದು, ಇವತ್ತಾದರೂ ಕೂಡ ಬುದ್ಧಿವಂತನೇ ಜಗತ್ತನ್ನು ಆಳುವುದು, ಮುಂದಾದರೂ ಕೂಡ ಬುದ್ಧಿವಂತನೇ ಈ ಜಗತ್ತನ್ನು ಆಳ್ತಾನ. ಇದು ಜಗತ್ತಿನ ನಿಯಮ. ಯಾವನು ದುರ್ಬಲ ಆಗಿರ್ತಾನಲ್ಲ ಅಂಥವನು ನಾಶವಾಗಿ ಹೋಗ್ತಾನ. ಯಾವನಲ್ಲಿ ಶಕ್ತಿ ಇರುವುದಿಲ್ಲಲ್ಲ ಅವನು ಈ ಜಗತ್ತಿನಲ್ಲಿ ಬದುಕುವುದಿಲ್ಲ. ಜಗತ್ತಿನ ನಿಯಮ ಏನು ಅಂದ್ರೆ ಜಿಂಕೆ ಭಾಳ ದಿವಸ ಬದುಕಂಗಿಲ್ಲ. ಯಾಕೆ ಅಂದ್ರೆ ಜಿಂಕಿ ಬಲಶಾಲಿ ಅಲ್ಲ, ಓಡ್ಲಾಕ್ ಗೊತ್ತೈತೆ ಅದಕ್ಕಾದ್ರೆ ಹುಲಿಯ ಜೊತೆಗೆ ಕಾದಾಟ ಮಾಡುವಂಥ ವಿದ್ಯೆ ಅದಕ್ಕಿಲ್ಲ. ಸಿಂಹ ಭಾಳ ದಿವಸ ಬದುಕ್ತದೆ. ಯಾಕೆ ಅಂದ್ರೆ ಅದು ಕಾಡಿನ ರಾಜ ಆಗ್ಯದ, ಅದಕ್ಕೆ ಹೋರಾಟ ಮಾಡಿ ಗೆಲ್ಲುವಂಥ ಶಕ್ತಿ ಐತಿ. ಹಾಗೆಯೇ ಮನುಷ್ಯ ಇವನು ಬುದ್ಧಿಯಿಂದ ಭಾಳ ಬಲಿಷ್ಠದಾನ. ಎತ್ತ ಬಹಳ ಜಿಗಿದಾಡ್ಲ ಹತ್ತು ಅಂದ್ರೆ ಅದಕ್ಕೆ ಮುಗದಾಣ ಹಾಕಿ ಮಗಾಡ ಹಾಕಿ ಅದನ್ನು ಜಗ್ಗಿ ಹಿಡಿತಾನೆ. ಕುದುರೆ ಭಾಳ ಓಡ್ಲ ಹತ್ತು ಅಂದ್ರೆ ಅದಕ್ಕೂ ಲಗಾಮ ಹಾಕ್ತಾನೆ. ಆನೆ ಬಹಳಷ್ಟು ಮದ ಬಂತು ಅಂದ್ರೆ ಅಂಕುಶ ಚುಚ್ಚಿದ ಅಂದ್ರೆ ಆನೆ ಕೆಳಗೆ ಬೀಳ್ತದೆ. ಆದ್ದರಿಂದ ಇವೆಲ್ಲವನ್ನು ನಿಯಂತ್ರಣ ಮಾಡುವಂಥ ಒಂದು ಅದ್ವಿತೀಯ ಶಕ್ತಿ ಎಲ್ಲದ ಅಂದ್ರೆ ಬುದ್ಧಿಯಲ್ಲೈತಿ. ನಾವೆಲ್ಲ ಏನಪ್ಪ ಬುದ್ಧಿವಂತರು, ಆದ್ರೆ ಸಾಮಾನ್ಯ ಬುದ್ಧಿವಂತರದೇವು ನಾವೆಲ್ಲ. ವಿಶೇಷ ಬುದ್ಧಿವಂತರಾಗಬೇಕು. ನಮಗೆ ಜಗತ್ತಿನ ನಿಯಮಗಳ ಗೊತ್ತಿಲ್ಲ, ಜಗತ್ತಿನ ರಹಸ್ಯಗಳ ಗೊತ್ತಿಲ್ಲ. ಬರೇ ಉಣ್ಣೋದು, ಕೆಲಸ ಮಾಡೋದು, ಮನೆ ಕಟ್ಟೋದು, ಪ್ರಪಂಚ ಮಾಡೋದು ಇಷ್ಟು ಬಿಟ್ಟರೆ ಬೇರೆ ಏನು ನಮಗೆ ಗೊತ್ತಿಲ್ಲ. ಏನೋ ಈ ಭೂಮಿಯಲ್ಲಿರುವಂಥ ಪುಣ್ಯಾತ್ಮರಾದಂಥವ್ರು ಕೆಲವೊಬ್ಬರು ವಿಜ್ಞಾನಿಗಳಾದರು, ಜಗತ್ತಿನ ರಹಸ್ಯವನ್ನು ಕಂಡು ಹಿಡಿದರು. ಇನ್ನು ಕೆಲವೊಂದಿಷ್ಟು ಜನ ತಪಸ್ಸನ್ನು ಮಾಡಿ ಅದ್ವಿತೀಯವಾದಂಥ ಧ್ಯಾನವನ್ನು ಸಿದ್ಧಿ ಮಾಡಿಕೊಂಡ್ರು, ದಾರ್ಶನಿಕ ತತ್ವದರ್ಶಿಗಳಾದರು, ಮಹಾತ್ಮರಾದರು, ಋಷಿ ಮುನಿಗಳಾದರು. ಅವರಷ್ಟು ಜಗತ್ತಿನ ರಹಸ್ಯವನ್ನು ಬಿಡಿಸಿ ಹೇಳಿದರು. ಆದರೆ ನಾವು ಸಾಮಾನ್ಯವಾಗಿ ಏನದೀವಲ್ಲ, ನಮ್ಮದೇನಿಲ್ಲ. ಇನ್ನೊಬ್ರು ಏನು ಮಾಡ್ತಾರೆ ಅದನ್ನು ನೋಡಿ ನಾವು ಮಾಡ್ತೀವಿ. ಅವ 2 ವೀಲರ್ ತಂದಂದ್ರೆ ಇವ 4 ವೀಲರ್ ತರ್ತಾನೆ. ಅವನು ನೋಡಿ ಇವ ಮಾಡವ. ಅವ 1 ಮಜಲು ಮನೆ ಕಟ್ಟಿದ ಅಂದರೆ ಇವ ಸಾಲ ಮಾಡ್ಯಾಕಾಗೋದಕ್ಕೆ 2 ಮಜಲು ಮನೆ ಕಟ್ತಾನೆ. ಅವ್ರ ಲಗ್ನದಾಗ 10 ತೊಲೆ ಬಂಗಾರ ಹಾಕಿದ್ರಂದ್ರೆ ಇವ 20 ತೊಲೆ ಹಾಕ್ತಾನೆ. ನಮ್ಮದು ಇನ್ನೊಬ್ಬರನ್ನ ನೋಡಿ ಮಾಡ್ತೀವಿ ಹೊರತು ಸ್ವಂತ ಬುದ್ಧಿಯಿಂದ ವಿಚಾರ ಮಾಡಿ ನಾವು ವಿಶ್ವದತ್ತ ನೋಡುವುದೇ ಇಲ್ಲ. ಅದಕ್ಕೆ ಮನುಷ್ಯ ಯಾಕೆ ದಡ್ಡ ಆಗ್ಯಾನ ಅಂತ ಕೇಳಿದ್ರೆ, ಇವನಲ್ಲಿಂಥ ಪ್ರಚಂಡವಾದ ಬುದ್ಧಿಶಕ್ತಿ ಇದ್ದರೂ ಕೂಡ ವಿಶ್ವವನ್ನು ನೋಡಲೇ ಇಲ್ಲ, ವಿಶ್ವ ರಹಸ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. 100 ವರ್ಷದ ಆಯುಷ್ಯವನ್ನು ಬರೀ ವ್ಯರ್ಥ ಕೆಲಸಗಳಿಗಾಗಿ ಖರ್ಚು ಮಾಡಿದಲ್ಲ. ಅದಕ್ಕೆ ಇವನಷ್ಟು ದಡ್ಡನೂ ಯಾರೂ ಇಲ್ಲ ಜಗತ್ತಿನೊಳಗೆ. ಪ್ರಾಣಿ ಪಕ್ಷಿಗಳು ತಮ್ಮ ನೀತಿ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸ್ತಾವೆ. ಒಂದರೆ ನಿಯಮ ಮೀರಿ ಹೋಗ್ಯಾವೇನು? ಹುಲಿ ಹುಲ್ಲು ತಿನ್ನಂಗಿಲ್ಲ, ಆಕಳ ಮಾಂಸ ತಿನ್ನಂಗಿಲ್ಲ, ನಿಯಮದೊಳಗೆ ಅದಾವಿಲ್ಲ. ಜಿಂಕಿ ಓಡುವುದು ಮರ್ತಿಲ್ಲ. ಆನೆ ತನ್ನ ಒಂದು ಏನು ಗಜಗಾಂಭೀರ್ಯ ಅಂತ ಕರೀತಾರಲ್ಲ ಅದು ಮರ್ತಿಲ್ಲ. ಅಂಬಾರಿ ಎದರ ಮೇಲೆ ಹೊರಸ್ತಾರೆ? ಆನೆ ಮೇಲೆ ಹೊರಸ್ತಾರೆ. ಯಾಕಂದ್ರೆ ಆನೆ ನಡೆಯುವಂಥ ರೀತಿನ ಹಂಗೆ, ನಡು ಯಾವ ಬಗಳಿದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆನೆ. ಯಾವ ಏನ್ರಿ ಅಂದ್ರೂ ಏನೂ ಇಲ್ಲ,
ತನ್ನದೇ ಆದಂಥ ಒಂದು ಗತ್ತಿನಲ್ಲಿ ನಡೀತಾ ಇರ್ತದಲ್ಲ, ಅಂತಹದನ್ನದು ಮರೆತಿಲ್ಲ. ಆದರೆ ಮನುಷ್ಯ ಮಾತ್ರ ಅವೆಲ್ಲ ಪ್ರಾಣಿ ಪಕ್ಷಿಗಳಿಗಿಂತಲೂ ವಿಶೇಷ ಸಾಮರ್ಥ್ಯವನ್ನು ಪರಮಾತ್ಮ ನಮಗೆ ಕೊಟ್ಟರು ಕೂಡ ನಾವು ಮರ್ತದೀವಿ. ಒಂದು ಬಳಿಕ ದಡ್ರೋ ಏನು ಶಾಣ್ಯಾರೋ ನಾವು. ದೇವರು ಅವಕ್ಕೆಲ್ಲ ಕೊಡಲಾರದಷ್ಟು ನಮಗೆ ಕೊಟ್ಟಿದ್ದ, ಆದರೆ ದೇವರೇನು ಕೊಟ್ಟಾನತ್ ನಾವು ಅಂತೀವಿ. ದೇವರೇನು ಕೊಟ್ಟಾನ ನಮಗೆ? ಗುಡಿಸಲಾಗ ಹುಟ್ಟಿಸ್ಯಾನ, 2 ಎಕರೆ ಹೊಲ ಕೊಟ್ಟಾನ. ನಿನ್ನ ದೇವರು ಗುಡಿಸಲಾಗ ಹುಟ್ಟಿಸಿರ್ಬೋದು, ತುಕಾರಾಮನನ್ನು ಗುಡಿಸಲಾಗ ಹುಟ್ಟಿಸಿದ್ದವ, ಅವನೇನು ಅರಮನೆಯಾಗ ಹುಟ್ಟಿಸಿದ್ದಿಲ್ಲ. ಅದೇ ರೀತಿಯಾಗಿ ಈ ನಾಡಿನಲ್ಲಿ ಆಗಿ ಹೋದಂಥ ಅನೇಕ ಜನ ವಿಜ್ಞಾನಿಗಳು ಏನೂ ಇಲ್ಲ, ಬಡತನದಲ್ಲಿ ಹುಟ್ಟಿ ಬೆಳೆದಂಥವರು, ಆದರೆ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದರು. ಅದಕ್ಕೆ ಮನುಷ್ಯನೇ ನಿನ್ನ ಒಳಗೇನೈತ್ಲ ಅದನ್ನು ಸ್ವಲ್ಪ ನೋಡೋದು ಕಲಿ. ನಮಗೆ ಅಂತರ್ದೃಷ್ಟಿ ಇಲ್ಲ, ನಾವೆಲ್ಲರೂ ಒಂದರ್ಥದಲ್ಲಿ ಕುರುಡರು. ಬರೇ ಕಣ್ಣು ಇರಲಾರ್ದವ್ರು ಅಷ್ಟೇ ಕುರುಡರಲ್ಲ, ಅಂತರ್ದೃಷ್ಟಿ, ವಿವೇಕ ದೃಷ್ಟಿ, ಬುದ್ಧಿಯ ಚಕ್ಷು ತೆರೆಯದಂಥ ಮನುಷ್ಯ ಕುರುಡನೇ. ಅವನಂತ ಕುರುಡ ಯಾರದಾರ? ಇನ್ನು ಕಣ್ಣಿರಲಾರ್ದ ಕುರುಡನಿಗೆ ಹೊರಗಿಂದ ಅಷ್ಟ ಕಾಣಂಗಿಲ್ಲ, ಆದರೆ ಈ ಕುರುಡನಿಗೆ ಇಡೀ ಪರಮಾತ್ಮನ ಸೃಷ್ಟಿನ ಕಾಣಂಗಿಲ್ಲ, ಅಂಥ ಕುರುಡದ ನೀವು. ಅದಕ್ಕೆ ಮನುಷ್ಯ ತಿಳ್ಕೊಂಡು ಬದುಕಬೇಕು. ನಮ್ಮೊಳಗೆ ಏನದ, ನಮ್ಮಲ್ಲಿ ಎಂಥ ಅದ್ವಿತೀಯ ಸಾಮರ್ಥ್ಯ ಅದ. ಒಬ್ಬ ಯೋಗಿಗಳು ಧ್ಯಾನ ಮಾಡ್ತಾ ಕುಳಿತುಕೊಂಡಾಗ ಎಂತಹ ವಿಶ್ವವನ್ನೇ ಕಂಡ್ರವರು. ಅವರು ಇಡೀ ಜಗತ್ತಿನ ಹಿಂದಿರುವಂಥ ದೇವರನ್ನು ಕಂಡರು, ಜಗತ್ತಿನಲ್ಲಿರುವಂಥ ವಿಶ್ವಶಕ್ತಿಗಳನ್ನು ಕಂಡರು. ಅದಕ್ಕಾಗಿ ಅಂಥ ಮಹಾನ್ ಗ್ರಂಥಗಳನ್ನು ಹೇಳಿದರು, ಬರೆದರು. ನಮಗೂ ಅದ ಆಯುಷ್ಯ ಕೊಟ್ಟೈತೆ ನಿಸರ್ಗ, ಅವರಿಗೂ ಅದೇ ಆಯುಷ್ಯವನ್ನು ಕೊಟ್ಟಿತ್ತು. ಆದರೆ ಅವರು ಸಾರ್ಥಕವಾಗಿ ಅದನ್ನು ಬಳಸಿದರು, ನಾವು ವ್ಯರ್ಥವಾಗಿ ಆ ಆಯುಷ್ಯವನ್ನು ಕಳೀತಾ ಇದ್ದೀವಿ. ಅದಕ್ಕೆ ಮಹಾತ್ಮರು ನಮಗೆಲ್ಲ ಹೇಳೋದೇನಪ್ಪ ಅಂದ್ರೆ, ಆಯುಷ್ಯ ವ್ಯರ್ಥ ಮಾಡ್ಲಕ್ಕೆ ಹೋಗಬೇಡ್ರಿ. ರೊಕ್ಕ ಹೆಂಗಾರೆ ಖರ್ಚು ಮಾಡ್ರೆ ನಡೆದಿತ್ತು ಹೊಳೆ ಗಳಿಸ್ಲಕ್ಕರೆ ಬರ್ತೈತಿ. ಆಯುಷ್ಯ ವ್ಯರ್ಥವಾಗಿ ಕಳೆದರೆ ಅಂದ್ರೆ ಹೊಳ್ಳೆ ಗಳಿಸ್ಲಾಕ ಬರಂಗಿಲ್ಲ ಆಯುಷ್ಯವನ್ನು. ಒಮ್ಮೆ ಕಳೆದು ಹೋಯಿತು ಅಂದ್ರೆ ಹೊಳ್ಳೆ ಎಂದೂ ಗಳಿಸ್ಲಾಕ ಬರಲಾರ್ದಂಥದ್ದು ಯಾವುದು ಅಂದ್ರೆ ಆಯುಷ್ಯ. ಒಮ್ಮೆ ಹೋಯಿತು ಅಂದ್ರೆ ಕಾಯಮಾಗಿ ಹೋಗಿಬಿಡ್ತದ. ಈಗ ನೀವೆಲ್ಲ ವಯಸ್ಸಾದವ್ರು ಅದೇರಿ, ಹೊಳ್ಳಿ 25 ವರ್ಷದವ್ರು ಆಗ್ರಿ ಅಂದ್ರೆ ಹಾಕಿರೇನು? 1 ಕೋಟಿ ಕೊಟ್ಟರು ಆಗುವುದಿಲ್ಲ, 10 ಕೋಟಿ ಕೊಟ್ಟರು ಆಗುವುದಿಲ್ಲ. ತಲೆ ಬೆಳಗಿದ್ದದ್ದು ಬೆಳಗ, ಬಿದ್ದದ್ದು ಹಲ್ಲು ಬಿದ್ದಂಗ, ಅವೇನು ಹೊಳ್ಳೆ ಶುದ್ಧ ಆಗಂಗಿಲ್ಲ ಮೊದಲಿನ ಗತ್ಲೆ. ಅದಕ್ಕೆ ಮನುಷ್ಯನೇ ನಿನ್ನ ಜೀವನದಲ್ಲಿ ಅತ್ಯಂತ ಕಿಮ್ಮತ್ತಿಂದ ಯಾವುದು ಅಂದ್ರೆ ಆಯುಷ್ಯ. ಅದಕ್ಕಿಂತ ಕಿಮ್ಮತ್ತಿಂದಿನ ಯಾವುದೂ ಇಲ್ಲ. ಈ ಜಗತ್ತಿನಲ್ಲಿ ಒಬ್ಬ ಸಾಹುಕಾರ ಇಲ್ಲ, ಒಬ್ಬ ರಾಜ ಇಲ್ಲ, ಆಯುಷ್ಯವನ್ನು ಖರೀದಿ ಮಾಡುವಂಥ ಶ್ರೀಮಂತ ಇಲ್ಲ, ಆಯುಷ್ಯದ ಮೇಲೆ ಅಧಿಕಾರ ಚಲಾಯಿಸುವಂಥ ರಾಜ ಇಲ್ಲ. ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡವರು ಯಾರು ಅಂತ ಕೇಳಿದರೆ ದೇವರು ದೊಡ್ಡವನು. ಅಂತಹ ದೇವರ ಸಲುವಾಗಿ ನಾವು ಆಯುಷ್ಯವನ್ನು ಖರ್ಚು ಮಾಡಬೇಕು. ದೇವರಿಷ್ಟೆಲ್ಲ ಜಗತ್ತು ನಿರ್ಮಾಣ ಮಾಡ್ಯಾನ, ಅದನ್ನು ತಿಳ್ಕೊಳ್ಳೋ ಸಲುವಾಗಿ ಆಯುಷ್ಯವನ್ನು ಖರ್ಚು ಮಾಡಬೇಕು. ಬರೇ ನಮ್ಮದು ಏನಾಗಿದೆ ಅಂದ್ರೆ ರೊಕ್ಕ ಗಳಿಸೋದು ಒಂದೇ ಜೀವನದ ಕೆಲಸ ಅಂತ ತಿಳ್ಕೊಂಡಿದ್ದೀವಿ ನಾವು. ರೊಕ್ಕ ಗಳಿಸೋದು ಬ್ಯಾಡ ಅಂತಲ್ಲ, ಒಂದು ದಿವಸದ 8 ತಾಸು ರೊಕ್ಕ ಗಳಿಸೋ ಸಲುವಾಗೇ ಇರಲಿ. 8 ತಾಸು ಏನಪ್ಪ ಅಂದ್ರೆ ಕೆಲಸ ಮಾಡೋ ಸಲುವಾಗಿ, ಉಳಿದೂಲ ಇನ್ನು ಆ ಸಮಯವನ್ನು ಏನು ಮಾಡುವುದು ಅಂದ್ರೆ ವಿಶ್ವ ಚಿಂತನೆಗಾಗಿ ಮೀಸಲಾಗಿಡುವುದು, ಚಲೋ ರೀತಿಯಿಂದ ಬದುಕುವುದಕ್ಕಾಗಿ ಮೀಸಲಾಗಿಡುವುದು, ಸದಾಚಾರಿಯಾಗುವುದಕ್ಕಾಗಿ ಮೀಸಲಾಗಿಡುವುದು. ನಾವೆಲ್ಲ ಏನು ಮಾಡಬೇಕಾಗ್ಯದ? ತಿದ್ದುಕೋಬೇಕಾಗ್ಯದ. ಯಾರನ್ನ?
ಮಂದಿನಲ್ಲ, ನಮ್ಮನ್ನು ನಾವು ತಿದ್ಕೋಬೇಕಾಗಿತ್ತು. ನಾವೆಲ್ಲ ಮಂದಿಯನ್ನು ತಿದ್ದುವುದರಲ್ಲಿ ಸಿದ್ಧಹಸ್ತರು. ಅವನು ಸರಿಯಿಲ್ಲ, ಅವರು ಸರಿಯಿಲ್ಲ, ಊರಾಗ ಇವರು ಸರಿಯಿಲ್ಲ, ಅವರು ಸರಿಯಿಲ್ಲ, ಆ ಓಣ್ಯಾಗ ಹಂಗದ, ಈ ಓಣ್ಯಾಗ ಹಿಂಗದ, ಯಾವ ಓಣ್ಯಾಗ ಹೆಂಗೆ ಯಾಕಿರುವಲ್ಲಕ್ಕೆ ನೀವೊಬ್ಬ ಬದಲಾದೆ ಅಂದ್ರೆ ಸಾಕು, ದೇವರು ಅದಕ್ಕೆ ಸಂತೋಷ ಪಡ್ತಾನೆ. ಆದ್ದರಿಂದ ನಮ್ಮನ್ನು ನಾವು ತಿದ್ದುಕೊಂಡು ಈ ಜಗತ್ತಿನಲ್ಲಿ ಬಾಳಬೇಕು. ಏನೇನು ತಿದ್ದುಕೋಬೇಕಪ್ಪ, ಏನೇನು ತಪ್ಪಿದೀವಿ ನಾವು? ಕಣ್ಣ ನೋಡಬಾರದನ್ನು ನೋಡ್ಯಾವ ಅಂದ್ರೆ ಮತ್ತೊಬ್ಬರ ವಸ್ತುವನ್ನು ನೋಡ್ಯಾವ, ಆಸೆಯ ಕಣ್ಣಿನಿಂದ ನೋಡ್ಯಾವ, ಕೆಟ್ಟ ದೃಶ್ಯಗಳನ್ನು ನೋಡ್ಯಾವ. ಕಣ್ಣ ಪವಿತ್ರವಾಗಿ ಉಳಿದಿಲ್ಲ, ಅದಕ್ಕಾಗಿ ನಿನ್ನ ಕಣ್ಣನ್ನು ತಿದ್ದುಕೋ. ನಿನ್ನ ಕಣ್ಣಿನಲ್ಲಿ ಏನು ಹಿಂಸಾ ಐತಲ್ಲ, ಆ ಹಿಂಸಾ ಮನೋಭಾವನೆಯನ್ನು ತೆಗೆದುಹಾಕು. ಭಗವಾನ ಬುದ್ಧನು ಈ ಜಗತ್ತನ್ನು ನೋಡಿದ, ಶಾಂತಿಯ ಪ್ರೀತಿಯ ದೃಷ್ಟಿಯಿಂದ ನೋಡಿದ, ಜಗತ್ತೆಲ್ಲ ಬುದ್ಧನ ಮಿತ್ರ ಆಯಿತು. ಅಂಗುಲಿ ಮಾಲನಂಥ ಒಬ್ಬ ಕಟುಕ, ಅತ್ಯಂತ ಕ್ರೂರಿ ಮನುಷ್ಯ ಬುದ್ಧನ ಆ ಪ್ರೀತಿಯ ದೃಷ್ಟಿಯಿಂದ ಬದಲಾಗಿ ಒಬ್ಬ ಸಂತನಾದ ಅಂಗುಲಿ ಮಾಲ. ಎದರಿಂದ? ಅವನಲ್ಲಿ ಇಂಥ ಪ್ರೀತಿತ್ತಂತ ಬದಲಾದ. ಹಾಗೇ ನಮ್ಮ ಕಿವಿಗಳು ತಪ್ಪಿ ಹೋಗಿ ಅವು ಕಿವಿಯನ್ನು ತಿದ್ದುಕೋಬೇಕು. ಯಾರರೇ ಕದ್ಲೆ ಮಾತಾಡ್ತಾ ಇದ್ರು ಅಂದ್ರೆ ಗ್ವಾಡಿ ಕಿವಿ ಹೆಚ್ಚಿ ಕೇಳ್ತಾನೆ ಅವ. ಅಟ್ಯಾಕಪ್ಪ ಇನ್ನೊಬ್ಬರ ಬಗ್ಗೆ ಕುತೂಹಲ. ಇಬ್ಬರು ಜಗಳ ನಡೆದಿತ್ತು ಅಂದರೆ ಇಡೀ ಊರ ಬಂದಲ್ಲಿ ದೊಡ್ಡ ಪಾರಿಜಾತ್ ನಡೆದತ್ತೆ ಅನ್ನಂಗೆ ನೋಡ್ಕೋತ ನಿಂದಿರ್ತಾರ. ಅಂಥದ್ದೇನು ಅದರೊಳಗೆ ವೇದ ಮಂತ್ರ ಘೋಷ ನಡೆದಿರ್ತದ, ಶರಣರ ವಚನಗಳು, ದಾಸರ ಪದ ಹಾಡ್ತಿರ್ತಾರೆ. ಏನು ಅವ್ರು ಜಗಳಾಡವ್ರು? ಕೇಳಬಾರದಂಥ ಶಬ್ದಗಳನ್ನು ಮಾತಾಡ್ತಾ ಇರ್ತಾರ. ಆ ಮಾತುಗಳನ್ನು ಕೇಳಿದರೆ ಸ್ವಚ್ಛ ಮನಸ್ಸೈತು ಹೊಲಸಾಗಬೇಕಂಥ ಮಾತುಗಳು. ಅದಕ್ಕೆ ಮನುಷ್ಯನೇ, ನಿನ್ನ ಕಿವಿಗಳು ತಪ್ಪಿ ಕೇಳ್ಯಾವಿಲ್ಲಿ ತಕ ಇನ್ನೊಬ್ಬರ ನಿಂದೆಯನ್ನು ಕೇಳ್ಯಾವ, ಚಾಡಿಯ ಮಾತುಗಳನ್ನು ಕೇಳ್ಯಾವ, ಜಗಳವನ್ನು ಕೇಳ್ಯಾವ, ಪಾಪದ ನುಡಿಗಳನ್ನು ಕೇಳ್ಯಾವ. ಅದಕ್ಕೆ ಕಿವಿಗಳನ್ನು ತಿದ್ದುಕೋ, ನಾಲಿಗೆಯನ್ನು ತಿದ್ದುಕೋ ಅಂತ ಹೇಳ್ತಾರೆ. ನಾಲಿಗೆ ಎರಡು ಕೆಲಸ ಮಾಡ್ತೈತಿ, ಊಟನೂ ಮಾಡ್ತೈತಿ, ಮಾತಾಡ್ತೈತಿ. ನಾಲಿಗೆ ಸತ್ಯವನ್ನು ನುಡಿಬೇಕಾಗಿತ್ತು, ಆದ್ರೆ ನಮಗೆ ರೂಢಿ ಏನಾಗಿತ್ತು ಅಂದ್ರೆ ಸುಳ್ಳಿನ ರೂಢಿ ಆಗ್ಯದ. ಎದ್ದೀವಂದ್ರೆ ಮಲಗೋ ತನಕ ಬರೀ ಸುಳ್ಳು ಹೇಳ್ತೀವಿ. ಮೊಬೈಲ್ ಸತ್ಯ ಹೇಳ್ತೈತಿ, ನಾವು ಸುಳ್ಳು ಹೇಳ್ತೀವಿ. ಮೊಬೈಲ್ ಎಲ್ಲಿದೆ ಅಂತ ಕೇಳಿದ್ರೆ ಲೊಕೇಶನ್ ಹೇಳ್ತೈತೆ, ಅದು ಇಲ್ಲೇ ಅದನ್ನು ಅಂತ ಕರೆಕ್ಟ್ ಹೇಳ್ತೈತಿ. ಮನುಷ್ಯರಿಗೆ ನಮಗೆ ಕೇಳ್ರೆ ಅದು ನಿರ್ಜೀವ ಮೊಬೈಲ್, ಆದರೂ ಅದು ಸತ್ಯ ಹೇಳ್ತೈತಿ. ನಮಗೆ ಕೇಳಿದರೆ ಎಲ್ಲಿದೆಪ್ಪ ಅಂತಂದ್ರೆ ಅತಣ್ಯಾಗಿದ್ದ ಅಂದ್ರೆ ಸಾಂಗ್ಲಾಗದನ್ನಂತ ಹೇಳ್ತಾನೆ. ಅದಕ್ಕೆ ಮನುಷ್ಯನೇ ನಿನ್ನ ನಾಲಿಗೆಯನ್ನು ತಿದ್ದುಕೋ, ಸುಳ್ಳು ಹೇಳಕ್ಕೆ ಹೋಗಬೇಡ. ಯಾವ ಪ್ರಾಣಿನೂ ಸುಳ್ಳು ಹೇಳಂಗಿಲ್ಲ ಜಗತ್ತಿನಾಗ, ಮನುಷ್ಯ ಒಬ್ಬನನ್ನು ಬಿಟ್ಟರೆ ಎಲ್ಲ ಸತ್ಯನೇ ಹೇಳ್ತಾವೆ. ಅದಕ್ಕೆ ಅವಕ್ಕೆಲ್ಲ ಬೇಗನೆ ದೇವರು ಕಾಣ್ತಾನೆ, ನಮಗೆ ಕಾಣಂಗಿಲ್ಲ. ಯಾಕೆ ಅಂದ್ರೆ ಸುಳ್ಳು ಹೇಳುವುದನ್ನು ರೂಢಿ ಮಾಡಿಕೊಂಡಿದ್ದೀವಿ, ನಾಲಿಗೆ ತಪ್ಪಿ ನುಡಿದದ. ಇನ್ನು ಈ ನಾಲಿಗೆಯಿಂದ ಮನುಷ್ಯ ಸಸ್ಯಾಹಾರವನ್ನು ಊಟ ಮಾಡಬೇಕಾಗಿತ್ತು, ಮಾಂಸಾಹಾರ ಉಂಡ. ಇದು ಅತ್ಯಂತ ದೊಡ್ಡ ತಪ್ಪಿದು. ನಮ್ಮ ಶರೀರದ ರಚನಾ ದೇವರು ಹೆಂಗೆ ಮಾಡ್ಯಾನ ಅಂದ್ರೆ ಸಸ್ಯಾಹಾರ ತಿನ್ನಂಥೇಳಿ ದೇವರು ರಚನಾ ಮಾಡ್ಯಾನ. ಅದನ್ನು ಬಿಟ್ಟು ಕುರಿ ತಿಂದ, ಕೋಳಿ ತಿಂದ, ಏನೇನೋ ಪ್ರಾಣಿಗಳನ್ನು ತಿಂದ. ಚೀನಾದವರು ಹಾವ ಚೇಳ ತಿಂದರು, ಆಫ್ರಿಕಾದವರು ಅನಾಕೊಂಡ ತಿಂದ್ರು. ಅವರು ಏನು ಮಾಡೋದು? ನೀವು ತಾಯಂದಿರಾದರೂ ಹೇಳಬೇಕಾಗಿತ್ತು, ನಾವು ಮನ್ಯಾಗ ಅಡುಗೆ ಮಾಡೋದಿಲ್ಲ ಅಂತ. ನೀವು ಮನ್ಯಾಗ ಮಾಂಸದ ಅಡುಗೆಯನ್ನು ತಯಾರು ಮಾಡ್ಲಾತ್ರಿ ಅಂದ್ರೆ ಮನೆ ಸ್ಮಶಾನ ಆಗ್ತದೆ, ಶಿವಾಲಯ ಆಗುವುದಿಲ್ಲ. ಮನೆ ಮಹಾಮನೆ ಆಗಬೇಕಾಗಿತ್ತು ಅಂದ್ರೆ ಮನೆ ಇದು ಮಂತ್ರಾಲಯವಾಗಬೇಕಾಗಿತ್ತು, ಶಿವನ ಸದನವಾಗಬೇಕಾಗಿತ್ತು ಅಂದ್ರೆ, ಪುಣ್ಯದ ನಿಲಯವಾಗಬೇಕಾಗಿತ್ತು ಅಂದ್ರೆ, ಧರ್ಮ ನಿಮ್ಮ ಮನೆಯಲ್ಲಿ ನೆಲೆಸಬೇಕಾದ್ರೆ, ಸಂಪತ್ತಿನ ದೇವತೆಯಾದಂಥ ಮಹಾಲಕ್ಷ್ಮಿ ನಿಮಗೆ ಒಲಿಬೇಕಾಗಿತ್ತು ಅಂದ್ರೆ, ವಿದ್ಯಾದೇವತೆಯಾದಂಥ ಸರಸ್ವತಿ ನಿಮ್ಮ ಮನೆಗೆ ಒಲಿದು ಬರಬೇಕಾಗಿತ್ತು ಅಂದ್ರೆ,
ಬುದ್ಧಿಯ ಅಧಿದೇವನಾದಂಥ ಗಣಪತಿ ನಿಮ್ಮ ಮನೆಗೆ ಹೆಜ್ಜೆ ಇಡಬೇಕಂದ್ರೆ ನಿಮ್ಮ ಮನೆಯಾಗ ಮಾಂಸಾಹಾರ ನಡಿಬಾರ್ದು. ನೀವು ಬೇಕಾದಷ್ಟು ಮಾಂಸಾಹಾರದ ಅಡಿಗೆ ಮಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದ್ರೆ ಲಕ್ಷ್ಮಿ ಏನು ಬರಂಗಿಲ್ಲ, ಮಳ್ಳಿಲ್ಲ ಲಕ್ಷ್ಮಿ. ನೀವು ಬೇಕಾದಷ್ಟು ಗಣಪತಿ ಪೂಜಾ ಮಾಡ್ರಿ, ಆದ್ರೆ ತಪ್ಪಿ ಜರ್ ಎಂದಾದರೂ ಮಾಂಸಾಹಾರ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಕಡೆ ದೇವರು ತಪ್ಪಿ ಸಹಿತ ನೋಡಂಗಿಲ್ಲ. ಬುದ್ಧಿ ಭ್ರಷ್ಟನಾದಂಥ ವ್ಯಕ್ತಿಯೇ ಈ ಜಗತ್ತಿನಲ್ಲಿ ಹಿಂಸಾ ಮಾಡ್ತಾನೆ, ಮತ್ತಾರೂ ಮಾಡಂಗಿಲ್ಲ. ಒಂದು ಪ್ರಾಣಿಗೆ ಜೀವ ತುಂಬುವುದಾಗುವುದಿಲ್ಲ ಅಂದ್ರೆ ಜೀವ ತೆಗಿಯೋ ಹಕ್ಕನ್ನು ನಿನಗೆ ಯಾವ ಕೊಟ್ಟಪ್ಪ ಈ ಜಗತ್ತಿನಲ್ಲಿ? ಒಂದು ಇರುವಿಗೆ ಜೀವ ತುಂಬುವ ಸಾಮರ್ಥ್ಯ ನಿನಗಿಲ್ಲ. ಒಂದು ಹುಲ್ಲು ಕಡ್ಡಿಯನ್ನು ಜೀವಂತ ಮಾಡಲಿಕ್ಕಾಗುವುದಿಲ್ಲ, ಒಣಗಿದ ಹುಲ್ಲು ಕಡ್ಡಿಯನ್ನು. ಒಂದು ಕಣ್ಣಿಗೆ ಕಾಣುವಂಥ ಅತ್ಯಂತ ಸಣ್ಣ ಇರುವಿಗೆ ಜೀವ ತುಂಬಲಿಕ್ಕಾಗುವುದಿಲ್ಲ ಅಂದ ಬಳಿಕ ಒಂದು ಪ್ರಾಣಿಗೆ ಜೀವ ತೆಗೆ ಅಂತ ನಿನಗೆ ಹೇಳಿದವ ಯಾರು? ನಿನಗೆ ಆ ಅಧಿಕಾರ ಕೊಟ್ಟವರು ಯಾರು? ಆದ್ದರಿಂದ ಮನುಷ್ಯನೇ, ನಿನ್ನ ನಾಲಿಗೆ ತಪ್ಪಿ ನುಡಿದದ, ತಪ್ಪಿ ತಿಂದದ, ಅದನ್ನು ತಿದ್ದುಕೋ. ನಿನ್ನ ನಾಲಿಗೆ ಇನ್ನೊಬ್ಬರ ಅನ್ನ ತಿಂದದ, ಬೆವರು ಸುರಿಸಿ ನೀನು 4 ಜನರಿಗೆ ಉಣಿಸಬೇಕಾಗಿತ್ತು, ಅದು ಧರ್ಮ. ಧರ್ಮ ಅಂದರೆ ಇನ್ನೊಬ್ಬರದನ್ನು ಬಡ್ಕೊಂಡು ತಿನ್ನುವುದು ಧರ್ಮ ಅಲ್ಲ, ಇನ್ನೊಬ್ಬರದನ್ನು ಕಸ್ಕೊಂಡು ತಿನ್ನುವುದು ಧರ್ಮ ಅಲ್ಲ. ನೀನು ದುಡಿದಂಥ ಬೆವರಿನ ಹನಿಯೊಳಗ 4 ಜನರಿಗೆ ಉಣಿಸಿ ನೀನು ಬದುಕುವುದು ಧರ್ಮ ಅಂತ ಹೇಳ್ತಾರೆ. ಬಸವಣ್ಣನವರು ಏನು ಮಾಡಿದರು? ಯಾವ ಸಂಸ್ಕೃತಿಯನ್ನು ಕಲಿಸಿದರು? ಮಹಾತ್ಮರು ಏನನ್ನು ಕಲಿಸಿ ಹೋದರು? ದಾಸೋಹ ಅಂದರೆ ಏನು? ನಾವು ದುಡಿಯುವುದು 4 ಜನರಿಗೆ ಉಣಿಸುವುದು, ಅದು ದಾಸೋಹ, ಅದು ಧರ್ಮ. ಒಬ್ಬ ಮನುಷ್ಯನಾಗಿ ಏನು ಮಾಡಬೇಕು ಅಂದರೆ ಇಷ್ಟಾದರೂ ಮಾಡಬೇಕು. ಕಾಗೆ ಒಂದು ಅಗುಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗವನೆಲ್ಲವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವನು, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ. ಕೋಳಿಗೆ ಬುದ್ಧಿಲ್ಲ ಅಂತ ಹೇಳ್ತೀವಿ, 4 ಕಾಳು ಕಂಡು ಅಂದ್ರೆ ಅದು ಕೂಗಿ ತನ್ನ ಒಂದು ಬಳಗವನ್ನೇ ಕೂಡಿಸಿ ತಿಂತೈತಿ ಕೋಳಿ. ಕಾಗೆಯೇ ನಾವು ಕಲ್ಲು ಒಗಿತೀವಿ, ದೂರ ಸರಿಸ್ತೀವಿ, ಅದು ಮನ್ಯಾಗ ಬಂತು ಅಂದ್ರೆ ಮನೆ ಬಿಡ್ತೀವಿ. ಅಂಥ ಕಾಗಿಗೆ ಬುದ್ಧಿ ಅದ, ತನ್ನ ಕುಲವನ್ನೆಲ್ಲ ಕರ್ಕೊಂಡು ತಿನ್ನಬೇಕು ಅಂಥೇಳಿ ಮನುಷ್ಯ ಆಗಿ ಹಣೆ ಮ್ಯಾಲೆ ವಿಭೂತಿ ಹಚ್ಕೊಂಡು, ಗಂಧ ಹಚ್ಕೊಂಡು, ಕೊಳ್ಳಾಗ ಲಿಂಗ ಜಪಮಾಲೆ ಹಾಕ್ಕೊಂಡು ದತ್ತಾತ್ರೇಯನ ಗುಡಿಗೆ ಬಂದು ಮಹಾತ್ಮರಿರುವಂಥ ಮಠಕ್ಕೆ ಹೋಗಿ ಭಾರತ ದೇಶದೊಳಗೆ ಹುಟ್ಟಿ 4 ಜನರಿಗೆ ಕರ್ಕೊಂಡು ತಿನ್ನಲಿಲ್ಲ ಅಂದ್ರೆ ನಿನಗ್ಯಾಕೆ ಮನುಷ್ಯ ಅನ್ನಬೇಕು ಅಂತ ಕೇಳ್ತಾರವು. ಏನು ಕಲಿಬೇಕು ನಾವು? ಸಂಸ್ಕಾರ. ಈ ಸಂಸ್ಕಾರವನ್ನು ಕಲಿಬೇಕು. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ. ಇನ್ನೊಬ್ಬರ ಕಣ್ಣಾಗ ನೀರು ತರಿಸ್ತಿದ್ದೀವಿ ಅಂದರೆ ನಾವೇ ಪಾಪಿಗಳು, ಇನ್ನೇನು ದೊಡ್ಡ ಪಾಪೇನಿಲ್ಲ. ನಮ್ಮ ನೆನಪಾದರೆ ಇನ್ನೊಬ್ಬರಿಗೆ ಮನಸ್ಸು ಕುದಿತಿತ್ತು ಅಂದ್ರೆ ನಾವು ಪಾಪಿಗಳದೀವಿ ಅಂತ ತಿಳ್ಕೊಬೇಕು. ನಮ್ಮ ನೆನಪಾದ್ರೆ ಮಧ್ಯಾಹ್ನದೊಳಗೆ ತಂಪತ್ತು ಬಿದ್ದಂಗೆ ಆಗಬೇಕು, ಅವನೇ ಸತ್ಪುರುಷ, ಪುಣ್ಯವಂತ. ರಾತ್ರಿ 12ಕ್ಕೆ ನೆನಪಾತಂದ್ರೆ ಇವೊಂದು ನಿದ್ದಿನೇ ಹತ್ತಂಗಿಲ್ಲ ಎಷ್ಟೋ ಮಂದಿಗೆ. ಯಾಕೆ ಅಂದ್ರೆ ಅಷ್ಟು ಘನಂದಾರಿ ಕೆಲಸ ಮಾಡಿರ್ತಾನೆ ಇವ. ಕೆಲವೊಬ್ರು ಎಂಥ ಕೆಲಸ ಮಾಡ್ತಾರಂದ್ರೆ ಬಡಿಯಂಗಿಲ್ಲ, ಹೊಡೆಯಂಗಿಲ್ಲ, ಏನೂ ಇಲ್ಲ, ಬೇದ್ ಬಿಡ್ತಾರೆ. ಒಂದ ಬೈದರು ಅಂದ್ರೆ ಸಾಯು ತಕ್ಕ ನೆನಪಿಡ್ತಾನ ಅವ. ಅಷ್ಟು ಬೇಗಳಲ್ಲಿ ಮಾತಿನಲ್ಲಿ ಅಂಥ ಶಕ್ತಿ ಐತಿ. ಕುರುಡನ ಮಗ ಕುರುಡ ಅಂತ ಒಂದ ಬೇದ್ಲು ದ್ರೌಪದಿ, ಸಾಯುವವರೆಗೆ ಆ ಒಂದು ಬೇಗಳ ಸಲುವಾಗಿ ಸೇಡು ತೀರಿಸ್ಕೊಳ್ಳುವುದಕ್ಕಾಗಿ ದುರ್ಯೋಧನ ಪಣ ತೊಟ್ಟ. ಎಂಥ ಬೇಗಳಿರಬಾರದು. ಅವರ ಅಪ್ಪ ಕುಡ್ಡದಾನ, ಅದಕ್ಕೆ ಮಗನ ಕುಡ್ಡ ಹುಟ್ಟ್ಯಾನ ಅಂತಂದ್ಲು ದ್ರೌಪದಿ. ಇವ ದುರ್ಯೋಧನ ಮೊದಲೇ ಸ್ವಾಭಿಮಾನಿಯಾದಂಥ ಮನುಷ್ಯ, ರಾಜಕುಮಾರ, ಹರೆಯದಲ್ಲೇ ಇದ್ದಂಥವ. ದ್ವೇಷ ಅಸೂಯೆಗಳೇ ತನ್ನ ಶರೀರದಲ್ಲಿ ತುಂಬಿಕೊಂಡಂಥ ಮನುಷ್ಯ, ಛಲಗಾರ. ಅಂಥ ದುರ್ಯೋಧನನಿಗೆ ಸಿಟ್ಟು ಉಕ್ಕಿ ಬಂತು.
ನನಗೆ ಬೇದಿದ್ರೆ ನಡೀತಿತ್ತು, ನಮ್ಮ ಅಪ್ಪಗೆ ಬೈದ್ಲಲ್ಲ ಅಂತ ಸಿಟ್ಟು ಅವನಿಗೆ. ಬರೀ ಅವರು ಒಬ್ಬರ ಒಂದೇ ಬೇಗಳ ಬೇದಾರ, ನಾವೆಲ್ಲ ಎಷ್ಟು ಯಾರ್ಯಾರಿಗೆ ಬೇದಿದ್ವೋ ಲೆಕ್ಕಿಲ್ಲ. ಅದಕ್ಕೆ ಮನುಷ್ಯ ತಿದ್ದುಕೋಬೇಕು. ಏನು ತಿದ್ದುಕೋಬೇಕು? ನಾಲಿಗೆಗೆ ಸಂಸ್ಕಾರ ಕೊಡಬೇಕು. ಏನು ಮನುಷ್ಯಾಗಿ ಹುಟ್ಟಿ ನಿನ್ನ ನಾಲಿಗೆ ಐತೋ ಏನೋ ಐತೋ ಇನ್ನೊಬ್ರು ಬೇಯಂಗಿರಬಾರದು. ನಾಲಿಗೆಗೆ ಸಂಸ್ಕಾರ ಕೊಡಬೇಕು. ಋಷಿಗಳು ಇದೇ ನಾಲಿಗೆಯಿಂದ ನುಡಿದ್ರ ಮಂತ್ರಗಳೇ ಹೊರಗೆ ಬಂದು ಉಪನಿಷತ್ತುಗಳಾದವು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗ್ರದಃ ಕಸ್ಯ ಸ್ವಿದ್ಧನಂ. ಓಮಿತ್ತೇ ತದಕ್ಷರಮಿದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಯಚ್ಚಾನ್ಯತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಸರ್ವಂ ಹಿ ಏತತ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅನ್ನುವಂಥ ಮಹಾಮಂತ್ರಗಳನ್ನು ಹೇಳಿದರು ಋಷಿಗಳು. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಶರಣರು ಹೇಳಿದರು. ಇದೇ ಮುಖದಿಂದ ಇದೇ ನಾಲಿಗೆಯಿಂದ ಇಂಥ ಮಂತ್ರ ಸದೃಶ್ಯ ನುಡಿಗಳನ್ನು ನುಡಿದ್ರು. ನಾವು ಹುಟ್ಟಿಟ್ಟು ವರ್ಷ ಆಗೈತಿ. ಯಾರಿಗೆ 90 ಆಗೈತಿ, ಯಾರಿಗೆ 70 ಆಗೈತಿ, ಯಾರಿಗೆ 50, ಯಾರಿಗೆ 20. ಚಲೋ ಬರೆದಿಡುವಂಥ ಮಾತು ಒಂದರೆ ಮಾತಾಡಿದ್ದು. ಹೌದಪ್ಪ, ಹಿಂಗೆ ತಮಸಾಗ ಹುಟ್ಟ್ಯಾರ, ಒಂದು ಗ್ರಂಥ ತಯಾರು ಮಾಡೋನು ಇವ್ರದ್ದು ಅತ್ತೇನ್ರ ತಯಾರು ಮಾಡ್ಲಕ್ಕೆ ಹೋದ್ರೆ ಬೈಗಳದೊಂದು ದೊಡ್ಡ ಡಿಕ್ಷನರಿ ತಯಾರಾಕೈತಿ. ಆದ್ರೆ ಚಲೋ ಮಾತಿಂದ ತಯಾರಾಗಬೇಕಲ್ಲ, ನಮ್ಮ ಮಾತು ಚಲೋ ಆಗಬೇಕು. ಮಂತ್ರ ಸದೃಶ ಆಗಬೇಕಂದ್ರೆ ತಪಸ್ಸು ಮಾಡಬೇಕಾಗ್ತದೆ. ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಹಗಲು ರಾತ್ರಿ ಅನ್ನದೇ ಶಿವ 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 ಅಂತ ಜಪ ಮಾಡ್ತಾ ಇದ್ರು. ಬೀಳೂರಿನ ಗುರು ಬಸವೇಶ್ವರ ಮಹಾಶಿವಯೋಗಿಗಳವರು ಹಗಲು ರಾತ್ರಿ ಅನ್ನದೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಮಂತ್ರ ಜಪ ಮಾಡಿ ಮಾಡಿ ಅವರ ಶರೀರ ಮಂತ್ರಮಯವಾಗಿತ್ತು. ಅದಕ್ಕಾಗಿ ಅವರಿಗೆ ದೇವರು ಅಂತ ಜಗತ್ತು ಪೂಜಿಸ್ತದೆ. ಹನುಮಂತನ ರೋಮ ರೋಮದಿಂದ ರಾಮ 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 ಅಂತ ಧ್ವನಿ ಕೇಳಿ ಬರ್ತಾ ಇತ್ತು. ಆದರೆ ನಮ್ಮ ಶರೀರಗಳು ಏನಾಗ್ಯಾವ? ಸಂಸ್ಕಾರಹೀನಾಗ್ಯಾವ. ಮೊಬೈಲ್ ನೋಡಿ ನಮ್ಮ ಶರೀರ ಹಾಳಾಗ್ಯದ, ಟಿ ವಿ ನೋಡಿ ಶರೀರ ಹಾಳಾಗ್ಯದ, ಇನ್ನೊಬ್ಬರು ಮಾತಾಡಿ ಶರೀರ ಹಾಳಾಗ್ಯದ, ಮತ್ತೊಬ್ಬರ ಅನ್ನ ತಿಂದು ಶರೀರ ಹಾಳಾಗ್ಯದ. ಅದಕ್ಕೆ ಅವ್ರು ಹೇಳ್ತಾರ, ಕಲಿಯುಗದೊಳಗ ಸಿದ್ಧಿ ಯಾಕಾಗೋಲ್ಲು ಜನರಿಗೆ ಅಂತ ಕೇಳಿದ್ರೆ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಹಸ್ತೌ ದಗ್ಧೌ ಪ್ರತಿಗ್ರಹಾತ್. ನಮ್ಮ ಕೈಯೆಲ್ಲ ಸುಟ್ಟು ಹೋಗ್ಯಾವ. ಯಾಕೆ ಅಂತ ಕೇಳಿದ್ರೆ, ಪುಕ್ಕಟ ಕೊಡ್ತೀವಿ ಅಂದ್ರೆ ಕೈ ಅಟ್ಟ ಅಲ್ಲೂ ದೊಡ್ಡ ಜಾಳಿಗೆ ತಂದು ಹಾಸ್ತಾರೆ ಅವರು. ಪುಕ್ಕಟ ಅಂದ್ರೆ ಸಾಕು, ಮನೆ ಮಂದೆಲ್ಲ ಬಂದು ತಗೊಂಡು ಹೋಗ್ತಾರ. ನಾವು ದುಡ್ದದ್ದಕ್ಕಾಗಿ ತಗೊಳ್ಳೋದೇನ ಅದು ಅಧರ್ಮ ಅಲ್ಲ. ಆದ್ರೆ ನಾವು ದುಡಿಲಾರ್ದ ನಮಗದು ಬರಬೇಕು ಅಂತ ಬಯಸ್ತೀವಲ್ಲ, ಇದಕ್ಕಿಂತ ಪಾಪದ ಕೆಲಸ ಏನೈತಿ ಜಗತ್ತಿನೊಳಗೆ? ಹಸ್ತೌ ದಗ್ಧೌ ಪ್ರತಿಗ್ರಹಾತ್. ಮಹಾತ್ಮರು ಕೊಟ್ಟದ್ದೆಲ್ಲ ಪ್ರಸಾದ ಆಯಿತು, ನಾವು ಕೊಟ್ಟದ್ದು ಯಾಕೆ ಪ್ರಸಾದ ಆಗೋದಿಲ್ಲ? ಮಹಾತ್ಮರು ಒಂದು ಹಣ್ಣು ಕೊಟ್ರ ಅದು ಅಜರಾಮರವಾಗಿ ಅವರ ಮನೆಯನ್ನು ಉದ್ಧಾರ ಮಾಡ್ತದೆ. 1-2 ಕಲಸಕ್ಕರೆ ಹಳ್ಳ ಕೊಟ್ಟರು ಅಂದ್ರೆ ಅದೇ ಅಮೃತವಾಗಿ ಮಾರ್ಪಡ್ತದೆ. ನಾವು ಚೀಲಗಟ್ಲೆ ಕೊಟ್ಟರು ಆಗುವುದಿಲ್ಲಲ್ಲ. ಯಾಕೆ? ನಮ್ಮ ಕೈಗೆ ಏನಾಗೈತಿ ಅಂತ ಕೇಳಿದ್ರೆ, ಮಂದಿದ್ದು ತಗೊಂಡು ನಿನ್ನ ಕೈಯಲ್ಲಿರುವಂತಹ ಶಕ್ತಿ ಎಲ್ಲ ಸುಟ್ಟು ಹೋಗ್ಯದ. ಆ ಬಳಿಕ ಹೇಳ್ತಾರೆ ಅವರು, ಜಿಹ್ವಾದಗ್ಧ ಪರಾನ್ನೇನ. ನಾಲಿಗೆ ಸುಟ್ಟು ಹೋಗ್ಯದ. ಯಾಕೆ ನಮ್ಮ ವಾಕ್ಸಿದ್ಧಿ ಆಗೋಲ್ಲು ಕಲಿಯುಗದೊಳಗೆ? ನಾವು ಬೇಕಾದಷ್ಟು ಶಾಪ ಹಾಕ್ತೀವಿ. ಯಾರೇ ಏನರೇ ಇದ್ದು ಅಂದರೆ ಹೆಣ್ಮಕ್ಳಂತೂ ಮಣ್ಣು ತಗೊಂಡು ತೂರಿ ಬಿಡ್ತಾರೆ.
ಅವ್ರ ಮನೆ ಹಾಳಾಗಿ ಹೋಗಲಿ ಅಂತ ತೋರ್ತಾರೆ, ಅದು ಮನೆ ಮತ್ತೆ ನಟ್ ಚಲೋ ಬೆಳಿತೈತಿ. ಅವರು ಬೇಯ್ತಾರ. ನಮ್ಮ ನಾಲಿಗೆ ಏನಾಗಿದೆ ಅಂದ್ರೆ ಇನ್ನೊಬ್ಬರ ಅನ್ನ ತಿಂದು ತಿಂದು ನಮ್ಮ ನಾಲಿಗೆ ದಗ್ಧವಾಗಿ ಹೋಗ್ಯದ. ಸುಳ್ಳು ಮಾತಾಡಿ ಮಾತಾಡಿ ನಾಲಿಗೆಯಲ್ಲಿರುವ ಸರಸ್ವತಿ ಹೊರಟು ಹೋದ್ಲು. ನಾಲಿಗೆಯ ಮ್ಯಾಲ ಸರಸ್ವತಿಯ ವಾಸ ಅದ. ನಸಿಕಿನಲ್ಲಿ 4 ಗಂಟೆ ಗೆದ್ದು 6 ಗಂಟೆ ತನಕ 2 ತಾಸ ಮನುಷ್ಯ ಜಪ ಮಾಡಲಿ ಧ್ಯಾನ ಮಾಡಲಿ, ನಾಲಿಗೆಯ ಮೇಲೆ ಸರಸ್ವತಿಯ ವಾಸ ಇರ್ತದ. ಆ ಸಮಯಕ್ಕೆ ಮನುಷ್ಯ ಆ ಸಮಯದಲ್ಲಿ ಜಪ ಮಾಡಿದ ಅಂದ್ರೆ ಬಹಳ ಬೇಗನೆ ದೇವರ ಸಾಕ್ಷಾತ್ಕಾರ ಮಾಡ್ಕೋತಾನ. ಅಂತ ಬ್ರಾಹ್ಮಿ ಮುಹೂರ್ತ ಅದು. ಆದರೆ ನಮ್ಮ ನಾಲಿಗೆ ಸುಟ್ಟು ಹೋಯಿತು. ತಪಸ್ಸಿನ ಶಕ್ತಿಯೇ ಇಲ್ಲ ನಾಲಿಗೆಯಲ್ಲಿ. ಅವರೆಲ್ಲ ಅಂದದ್ದಾಕಿತ್ತು, ನಾವು ಅಂದದ್ದಾಗವಲ್ದು. ಯಾಕೆ? ತಪಸ್ಸಿಲ್ಲ ಅಂತದರ ಅರ್ಥ. ಮುಂದೆ ಇನ್ನೊಂದು ದೊಡ್ಡ ಮಾತನ್ನು ಹೇಳ್ತಾರ, ಅದು ಎಲ್ಲಕ್ಕಿಂತ ದೊಡ್ಡದು. ಪರಸ್ತ್ರೀಭಿರ್ ಮನೋದಗ್ಧಂ ಕಥಂ ಸಿದ್ಧಿ ಕಲವು ಯುಗೆ. ಪರ ಪುರುಷರ ಧ್ಯಾನವನ್ನು ಮಾಡಿ, ಪರ ಪುರುಷರ ಚಿಂತನೆಯನ್ನು ಮಾಡಿ ಹೆಣ್ಮಕ್ಕಳ ಮನಸ್ಸು ಹಾಳಾಯಿತು. ಪರಸ್ತ್ರೀಯರ ಚಿಂತೆಯನ್ನು ಮಾಡಿ ಗಣಮಕ್ಕಳ ಮನಸ್ಸು ಹಾಳಾಯಿತು. ಹಿಂಗಾಯಿತು ಅಂದ್ರೆ ಸಿದ್ಧಿ ಹಂಗೆ ಬರೋದಪ್ಪ ಈ ಕಲಿಯುಗದೊಳಗ ಅಂತ ವ್ಯಾಸ ಮಹರ್ಷಿಗಳು ಕೇಳ್ತಾರೆ. ಸಿದ್ಧಿ ಪುರುಷರು ಯಾಕಿಲ್ಲ ಅಂದ್ರೆ ಇದಕ್ಕೆ ಇಲ್ಲ. ನಮ್ಮ ಕಣ್ಣಿನಲ್ಲಿ ಸಂಯಮ ಇಲ್ಲ. ಭೀಷ್ಮಾಚಾರ್ಯನಂತ ಅಖಂಡ ಬ್ರಹ್ಮಚಾರಿಗಳು ಭೂಮಿಯಲ್ಲಿ ಇಲ್ಲ. ಎಲ್ಲಿ ಹೋದರೆ ಅಲ್ಲ? ಇಷ್ಟು ಜನ ಸ್ವಾಮಿಗಳದಾರ, ಆದ್ರೆ ಅಂಥ ಮಹಾತ್ಮರಿಲ್ಲಲ್ಲ. ಯಾಕೆ? ಕಾವ್ಯ ಹಾಕಿದವರು ಲಕ್ಷಗಟ್ಟಲೆ ಅದಾರ, ಆದ್ರೆ ಕರೆ ಸನ್ಯಾಸಿಗಳು ಎಲ್ಲಿ ಹೋದರು? ಮಠಗಳಲ್ಲಿರುವಂಥವರು ಸಾಕಷ್ಟು ಜನ ಅದಾರ, ಆದ್ರೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ಬೇಳೂರಿನ ಗುರು ಬಸವೇಶ್ವರ ಅಂತ ಮಹಾತ್ಮರು ಎಲ್ಲಿ ಹೋದರು? ನಮಗೇನು ಕುರುಡು ಭಕ್ತಿ ಅದ. ಕಾವಿ ಕಂಡ್ರ ನಾವು ಸಾಷ್ಟಾಂಗ ಹಾಕ್ತೀವಿ, ಭಕ್ತಿ ಮಾಡ್ತೀವಿ, ಪಾದ ಪೂಜಾ ಮಾಡ್ತೀವಿ. ಆದ್ರೆ ಇಷ್ಟೇ ಜವಾಬ್ದಾರಿ ಕಾವಿ ಹಾಕೊಂಡ ಒಂದು ಇರ್ತೈತಿಲ್ಲ, ಅದನ್ನ ಯಾಕೆ ನಾವು ಮರಿತೀವಿ? ಕಾವಿ ಹಾಕಿದಂಥ ಮನುಷ್ಯ ಮನೆಗೆ ಹೊಳ್ಳಿ ಹೋಗಬಾರದು, ಮನೆಯ ಮುಖವನ್ನು ನೋಡಬಾರದು, ರಕ್ತ ಸಂಬಂಧಿಗಳಾಗಿ ಅಂಟಿಕೊಳ್ಳಬಾರದು. ಸಮಾಜವೇ ನನ್ನ ದೇವರು ಅಂತ ತಿಳಿದುಕೊಂಡು ಅಖಂಡ ಬ್ರಹ್ಮಚಾರಿಯಾಗಿ ತಪಸ್ವಿಯಾಗಿ ಲೋಕ ಸಂಚಾರಿಯಾಗಿದ್ದ ಅಂದ್ರೆ ಅವ ಖರೇ ಸನ್ಯಾಸಿ ಜಗತ್ತಿನೊಳಗೆ. ಹಂಗಿರಬೇಕು ಅವರು. ಇನ್ನು ಗೃಹಸ್ಥರಾದಂಥವ್ರು ಹೆಂಗಿರಬೇಕು ಅಂದ್ರೆ, ಅಗ್ನಿ ಸಾಕ್ಷಿಯಾಗಿ ನೀವು ಧರ್ಮ ಪತ್ನಿ ಅಥವಾ ಧರ್ಮಪತಿಯನ್ನು ಕೈ ಹಿಡಿದಿರ್ತೀರಿ, ಮನುಷ್ಯರ ಸಾಕ್ಷಿಯಾಗಿ ಅಲ್ಲ. ಅಗ್ನಿ ಅಂದರೆ ಸುಳ್ಳು ಹೇಳ್ತೈತೇನು? ಅಗ್ನಿ ಅಂದರೆ ತಂಪಾಗೈತೇನು? ಅದೇನು ವಶೀಲಿ ಅದು ಇದು ಏನು ನಡೆಯಂಗಿಲ್ಲ ಅಗ್ನಿ ಮುಂದೆ. ಅದಕ್ಕೆ ಯಾರ ಮುಟ್ಲಿ, ರಾಜ ಮುಟ್ರೂ ಸುಡ್ತೈತಿ, ಬಡವ ಮುಟ್ರೂ ಸುಡ್ತೈತಿ, ಶ್ರೀಮಂತ ಮುಟ್ರೂ ಸುಡ್ತೈತಿ, ನಿರ್ಗತಿಕ ಮುಟ್ರೂ ಸುಡ್ತೈತಿ, ಕಣ್ಣು ಇದ್ದಾವ ಮುಟ್ರೂ ಸುಡ್ತೈತಿ, ಕಣ್ಣು ಇರ್ಲಾರ್ದವ ಮುಟ್ರೂ ಸುಡ್ತೈತಿ, ಸಣ್ಣ ಹುಡುಗ ಮುಟ್ರೂ ಸುಡ್ತದ, ಮುದುಕ ಮುಟ್ರೂ ಸುಡ್ತೈತಿ. ಆದ್ದರಿಂದ ಅಗ್ನಿ ಎಂದು ಸುಳ್ಳು ಹೇಳಂಗಿಲ್ಲ. ಜಗತ್ತಿನಲ್ಲಿ ಖರೆ ಹೇಳುವುದು ಯಾವುದು ಅಂದ್ರೆ ಅಗ್ನಿ ಅಂತ ತಿಳಿದುಕೊಂಡು ನಮ್ಮ ಋಷಿ ಮುನಿಗಳು ಅಗ್ನಿ ಸಾಕ್ಷಿಯಾಗಿ ವಿವಾಹವನ್ನು ಮಾಡಿದರು. ಇಷ್ಟಿರುವಾಗ ನಿಮ್ಮ ಧರ್ಮ ಪತ್ನಿಯನ್ನು ಬಿಟ್ಟು ಇನ್ನೊಬ್ಬ ಹೆಣ್ಣು ಮಗಳನ್ನು ಸಾಕ್ಷಾತ್ ಪಾರ್ವತೀ ದೇವಿ ಅಂತ ನೋಡಿದರೆ ನೀವೇ ಮಹಾತ್ಮರು, ನಿಮಗಿಂತ ಇನ್ನೊಬ್ಬರಿಲ್ಲ. ರಾವಣ ಪೌಲಸ್ತ್ಯ ಗೋತ್ರದ ಬ್ರಾಹ್ಮಣ. ಎಂಥವ ರಾವಣ? ಬ್ರಹ್ಮನ ಮೊಮ್ಮಗವ, ಜಗತ್ತು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಮೊಮ್ಮಗ ಇವ. ಅಂಥ ಬ್ರಾಹ್ಮಣ ಬ್ರಹ್ಮನ ವಂಶಜನಾದರೂ ಕೂಡ ಪೌಲಸ್ತ್ಯ ಕಥಮನ್ಯದಾರ ಹರಣೇ ದೋಷಂ ನ ವಿಜ್ಞಾತವಾನ್ ಹೇಳ್ತಾರವರು. ಅಂಥ ರಾವಣನಿಗೂ ಕೂಡ ತನ್ನ ಧರ್ಮಪತ್ನಿಯಾದ ಮಂಡೋದರಿಯನ್ನು ಬಿಟ್ಟ ಸೀತಾದೇವಿನ ಯಾಕೆ ನೋಡಿದೆವ? ಹುಚ್ಚ. ಸಾಮಾನ್ಯ ಇರಲಿಲ್ಲ. ಮತ್ತು ರಾವಣ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದ, ಬರೇ ಹಾಳ ಲಂಕಾವನ್ನು ಶ್ರೀಲಂಕಾ ಮಾಡಿದ್ದ, ಬಂಗಾರದ ಲಂಕಾ ಮಾಡಿದ್ದ.
ಆದರೆ ತಪ್ಪಿ ನೋಡಿದ. ಅದರ ಪರಿಣಾಮವಾಗಿ ಇಡೀ ಲಂಕಾ ಎಲ್ಲ ಸುಟ್ಟು ಹೋತು, ತಾನೂ ಸತ್ತವಾದ. ನವಗ್ರಹಗಳನ್ನು ಮೆಟ್ಟಿಲು ಮಾಡಿ ಏರ್ತಿದ್ದವ ಅಂಥವ ರಾವಣ. ನವಗ್ರಹಗಳು ಅಂದರೆ ಏನು, ಬುಧ ಶನಿ ಗುರು ಏನದಾವಲ್ಲ, ಇಂಥ ನವಗ್ರಹಗಳನ್ನೇ ಮೆಟ್ಟಲ ಮಾಡಿ ಸ್ವರ್ಗಕ್ಕೆ ಹೊಕ್ಕಿದ್ದವ. ಆ ಬಳಿಕ ಶಿವನ ಕೈಲಾಸ ಪರ್ವತವನ್ನೇ ಎತ್ತಿದಂಥ ಮನುಷ್ಯ, ಶಿವತಾಂಡವ ಸ್ತೋತ್ರವನ್ನು ರಚನಾ ಮಾಡಿದಂಥವ, 4000 ಸೂತ್ರಗಳ ಗ್ರಂಥ ಬರೆದು ಅರ್ಕಶಾಸ್ತ್ರವನ್ನು ಬರೆದಂಥವ. ಇವತ್ತಿಗೂ ರಾವಣ ಬರೆದಂಥ ಅರ್ಕಶಾಸ್ತ್ರ ಜಗತ್ತಿನಲ್ಲಿ ಭಾಳ ಪ್ರಸಿದ್ಧ. 400 ಪ್ರಕಾರದ ಅರ್ಕ ತಯಾರು ಮಾಡುವುದನ್ನು ಬರೆದಿಟ್ಟಾನ ರಾವಣ. ಅಟ್ಟ ಶಣೆ ಇದ್ದ. ಆಗಿನ ಕಾಲದೊಳಗೆ ವಿಮಾನ ತಯಾರು ಮಾಡೋದು ಕಂಡು ಹಿಡಿದಿದ್ದವ. ಇಂಥ ರಾವಣ ಏನಾದ, ಬರೀ ಒಬ್ಬ ಹೆಣ್ಮಗಳನ್ನು ಪಾರ್ವತೀ ದೇವಿ ಅಂತ ನೋಡುವುದು ಬಿಟ್ಟು ಬ್ಯಾರೆ ದೃಷ್ಟಿಯಿಂದ ನೋಡಿದ, ಎಲ್ಲ ಸರ್ವನಾಶವಾಗಿ ಹೋಯಿತು. ಇನ್ನು ಮಹಾಭಾರತದಲ್ಲಿ ಒಂದು ಬರ್ತದ, ಭೀಷ್ಮಾಚಾರ್ಯರು ಇಚ್ಛಾಮರಣಿಗಳು, ಪಿತಾಮಹ ಅಂತ ಕರೀತಾರೆ, ಎಲ್ಲರಿಗಿಂತ ಹಿರಿಯರವರು. ತನ್ನ ತಂದೆಗೋಸ್ಕರ ಪೀಠವನ್ನು ತ್ಯಾಗ ಮಾಡಿ ರಾಜ್ಯದ ಸೇವೆಯನ್ನು ಮಾಡ್ತಾ ಇದ್ದರು. ಯುದ್ಧದಲ್ಲಿ ಬಾಣದ ಹಾಸಿಗೆ ಮೇಲೆ ಮಲ್ಕೊಂಡಿದ್ದರು. ಇದನ್ನೆಲ್ಲರೂ ನೆನಪಿಡಬೇಕು. ಬಾಣದ ಹಾಸಿಗೆ ಮೇಲೆ ಮಲ್ಕೊಂಡಾಗ ಕೇಳ್ತಾರೆ ಅವರಿಗೆ, ಯಾರೋ ಯುದ್ಧ ಎಲ್ಲ ಮುಗಿದ ಬಳಿಕ ಕೇಳ್ತಾರೆ, ಭೀಷ್ಮಾಚಾರ್ಯರೇ, ತಮ್ಮಂತಹ ಧರ್ಮಜ್ಞರು, ದ್ರೋಣಾಚಾರ್ಯರಂತಹ ಶ್ರೇಷ್ಠ ಆಚಾರ್ಯರು, ಕೃಪಾಚಾರ್ಯರಂತಹ ಧರ್ಮಗುರುಗಳು, ಅಷ್ಟೇ ಅಲ್ಲದೆ ಕರ್ಣನಂತಹ ಮಹಾತ್ಯಾಗಿ ಶೂರ ವೀರ, 18 ಅಕ್ಷೋಹಿಣಿ ಸೈನ್ಯ, ಇಷ್ಟೆಲ್ಲ ರಾಜ ಮಹಾರಾಜರು, ಸಾಮಂತರು, ಚಕ್ರವರ್ತಿಗಳು, ಸಾಮ್ರಾಟರು, ಇವರೆಲ್ಲ ಕೂಡಿಕೊಂಡು ಈ ಯುದ್ಧವನ್ನು ಮಾಡಿ ಈ ಇಡೀ 18 ಅಕ್ಷೋಹಿಣಿ ಸೈನ್ಯ ಎಲ್ಲ ಹಾಳಾಗಲಕ್ಕೆ ಯಾರ ಕಾರಣ ಅಂತ ಕೇಳ್ತಾರೆ ಭೀಷ್ಮಾಚಾರ್ಯರಿಗೆ. ಇನ್ನೂ ಉತ್ತರಾಯಣ ಕಾಲ ಬಂದಿರುವುದಿಲ್ಲ, ಇನ್ನೂ ಮಕರ ಸಂಕ್ರಮಣ ಬಂದಿರುವುದಿಲ್ಲ, ಇವರ ಶರೀರದೊಳಗೆ ಪ್ರಾಣ ಇರ್ತೈತಿ, ಇನ್ನು ದೇಹ ಬಿಟ್ಟಿರುವುದಿಲ್ಲ ಭೀಷ್ಮಾಚಾರ್ಯರು. ಆವಾಗ ಭೀಷ್ಮಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಅದನ್ನು ನಾವೆಲ್ಲ ನೆನಪಿಡಬೇಕು. ಏನು ಹೇಳ್ತಾರಂದ್ರೆ, ಯಾವ ಸಮಾಜದಲ್ಲಿ, ಯಾವ ದೇಶದಲ್ಲಿ, ಯಾವ ಊರಿನಲ್ಲಿ, ಯಾವ ಪ್ರದೇಶದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಅಪಮಾನವಾಗುತ್ತದೆ, ಒಬ್ಬ ಹೆಣ್ಣು ಮಗಳು ಕಣ್ಣೀರನ್ನು ಸುರಿಸ್ತಾಳಲ್ಲ, ಆ ಊರು ಹಾಳಾಗ್ತದ, ಆ ದೇಶ ಸರ್ವನಾಶವಾಗ್ತದಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಯಾಕೆ ಅಂದ್ರೆ, ಒಂದು ರಾಜ ದರ್ಬಾರಿನಲ್ಲಿ 100,000 ಜನರ ಮಧ್ಯದಲ್ಲಿ ರಾಜ ಮಹಾರಾಜರು, ಮಂತ್ರಿ ಮಹೋದಯರು, ಕವಿ ಪುಂಗವರೆಲ್ಲ ಇರುವಾಗ ದ್ರೌಪದಿ ವಸ್ತ್ರಾಪಹರಣ ಆಯ್ತಲ್ಲ, ಆ ವಸ್ತ್ರಾಪಹರಣವೇ ಈ 18 ಅಕ್ಷೋಹಿಣಿ ನಾಶ ಆಗಲಿಕ್ಕೆ ಕಾರಣ ಆಯಿತು ಅಂತ ಭೀಷ್ಮಾಚಾರ್ಯರು ಹೇಳಿದರು. ಅದಕ್ಕೆ ನಾವೆಲ್ಲ ಬಹಳ ಜಾಗರೂಕತೆಯಿಂದ ಬದುಕಬೇಕು. ಇವೆಲ್ಲ ಯಾಕೆ ತಿಳ್ಕೊಳ್ಳೋದು ಅಂದ್ರೆ, ನಮ್ಮ ಕಣ್ಣು ತಪ್ಪಿ ನೋಡ್ರೆ ಏನೇನು ಹಾಳಾಗ್ತದ, ನಮ್ಮ ನಾಲಿಗೆ ತಪ್ಪಿ ನೋಡಿದ್ರೆ ಏನೇನಾಗ್ತದ, ಇನ್ನೊಬ್ಬರದನ್ನು ತಿಂದೀವಿ ಅಂದ್ರೆ ಯಾರ್ದು ಹಾಳಾಗ್ತೈತೆ ಅಂತ ನಾವು ತಿಳ್ಕೋಬೇಕು. ಇದೇ ದೇಶದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರಾಗಿ ಹೋದರು. ಎಷ್ಟು ಪ್ರಾಮಾಣಿಕವಾಗಿ ಬದುಕಿದ್ರು ಅಂದ್ರೆ, 50 ರೂಪಾಯಿ ಪಗಾರ ಹೆಚ್ಚಾಗ್ತೈತೆ ತಿಳ್ಕೊಂಡು ಸರ್ಕಾರಕ್ಕೆ ಹೊಳ್ಳೆ ರೊಕ್ಕ ಕಳಿಸಿಬಿಟ್ರು. ಅಂತಹ ದೇಶ ಇದು, ಅಂಥ ವ್ಯಕ್ತಿಗಳಾಗಿ ಹೋದರು. ಆದರೆ ಇವತ್ತು ನಾವು ಸರ್ಕಾರ ಕೊಡುವಂಥ ಫ್ರೀ ಸೌಲಭ್ಯಗಳಿಗಾಗಿ, ಸರ್ಕಾರ ಕೊಡುವಂಥ ಸೌಕರ್ಯಗಳಿಗಾಗಿ ಕೈ ಒಡ್ಡಿ ಪಾಳೆ ಹಚ್ಚಿ ನಿಂತಿರ್ತೀವಲ್ಲ, ನಮಗೇನು ಅನ್ನಬೇಕಿನ್ನ? ದೇಶವನ್ನು ಕಟ್ಟುವ ಸಲುವಾಗಿ ಗಡಿಯಲ್ಲೇ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡುವಂಥ ಸೈನಿಕರಿರುವಾಗ
ಯಾರ ಸಲುವಾಗಿ ಅವರ ಪ್ರಾಣಾರ್ಪಣೆ ಮಾಡಲಾಗ್ತಾರ? ಈ ದೇಶದಲ್ಲಿರುವಂಥ ಎಲ್ಲ ಜನರು ಸುರಕ್ಷಿತವಾಗಿರಲಿ, ಇವರು ಆರಾಮವಾಗಿ ನಕ್ಕೋತ ಬದುಕಲಿ 100 ವರ್ಷ, ಇವರ ಸಲುವಾಗಿ ನಾ ದೇಹ ಬಿಡ್ತೀನಿ ಅಂತ ಅವರು ಪ್ರಾಣಾರ್ಪಣೆ ಮಾಡ್ತಾರಲ್ಲಿ ಗಡಿಯಲ್ಲಿ ಸೈನಿಕರು. ದುರ್ಬಲರಾದಂಥ ಭಾರತೀಯರ ಸಲುವಾಗಿ ಅವರು ಪ್ರಾಣಾರ್ಪಣೆ ಮಾಡುವುದೆಲ್ಲ ಸಶಕ್ತ ಭಾರತದ ಸಲುವಾಗಿ ಪ್ರಾಣಾರ್ಪಣೆ ಮಾಡುತ್ತಾರೆ. ಆ ಸೈನಿಕರನ್ನು ನೋಡಿ ಆದರೂ ನಾವು ಕಲಿಬೇಕು. ಅಷ್ಟೇ ಅಲ್ಲದೆ ದೇಶವನ್ನು ಆಳುವಂಥ ಮಹಾನ್ ಮೇಧಾವಿಗಳಾಗಿ ಹೋದರು. ಸ್ವಾತಂತ್ರ್ಯದ ಸಲುವಾಗಿ ಎಂಥೆಂಥ ವೀರ ಶಿರೋಮಣಿಗಳು ಪ್ರಾಣವನ್ನು ಕೊಟ್ಟರು. ಎದಕ್ಕೆ? ಮುಂದೆ ಬರುವಂಥ ಭಾರತೀಯರು ತಿಳ್ಕೊಂಡು ಈ ದೇಶವನ್ನು ಕಟ್ಟಲಿ ಅಂಥೇಳಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿನ ಕಾಲದಲ್ಲಿ ದೊಡ್ಡ ರಾಯಭಾರಿ ಆಗಿರಬಹುದಾಗಿತ್ತು. ಆದರೆ ದೇಶದ ಸಲುವಾಗಿ ಎಲ್ಲವನ್ನು ತ್ಯಾಗ ಮಾಡಿ ಹೋರಾಟವನ್ನು ಮಾಡಿದರು. ಸಾವರ್ಕರ್ಗೆ ಏನು ಕಡಿಮೆ ಆಗಿತ್ತು? ಅಂಥ ವಿದ್ಯಾವಂತರು ಸ್ವಾತಂತ್ರ್ಯದ ಸಲುವಾಗಿ ಎಲ್ಲವನ್ನು ತ್ಯಾಗ ಮಾಡಿ ದೇಶಕ್ಕಾಗಿ 25-30 ವರ್ಷಗಳವರೆಗೆ ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿದರು. ಅದಕ್ಕೆ ಮನುಷ್ಯನೇ, ನಿನ್ನ ಸಲುವಾಗಿ ಯಾರ್ಯಾರ ತ್ಯಾಗ ಮಾಡ್ಯಾರ ಅವರ ತ್ಯಾಗವನ್ನು ನೆನೆಸಿಕೋ. ನೀ ಎಲ್ಲೆಲ್ಲಿ ತಪ್ಪೇದಿಲ್ಲ ಅಲ್ಲೆಲ್ಲಿ ತಿದ್ದುಕೋ. ಯಾಕೆ ಅಂದ್ರೆ ಜೀವನ ಅಂದ್ರೆ ಒಂದು ಸುವರ್ಣಾವಕಾಶ, ಇದಕ್ಕಿಂತ ದೊಡ್ಡ ಅವಕಾಶ ಇಲ್ಲ. ದೇವರು ನಮಗೆ ವರ ಕೊಟ್ಟಿಲ್ಲ ಅಂತ ಅನ್ನಬಾರದು. ಮನುಷ್ಯನಾಗಿ ಹುಟ್ಸನಲ್ಲ, ಇದಕ್ಕಿಂತ ದೊಡ್ಡ ವರ ಇನ್ನೇನು ಬೇಕು? ಇಂಥ ಧರ್ಮ ಭೂಮಿಯಾದಂಥ ಭಾರತ ದೇಶದೊಳಗೆ ಹುಟ್ಸ್ಯಾನಲ್ಲ, ಇದಕ್ಕಿಂತ ಪುಣ್ಯ ಇನ್ನೇನು ಮಾಡಬೇಕಾಗ್ಯದ ನಾವು? ಚಂದನ ಹೇ ಇಸ್ ದೇಶ್ ಕಿ ಮಾಟಿ ತಪೋ ಭೂಮಿ ಹರ ಗ್ರಾಮ ಹೇ, ಹರ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ. ಯಾವ ದೇಶ ಇದು? ಇಲ್ಲಿಯ ಮಣ್ಣಲ್ಲ, ಅದು ಶ್ರೀಗಂಧ ಅಂತ ಹೇಳ್ತಾರೆ ಅವರು. ಚಂದನ ಹೇ ಇಸ್ ದೇಶ್ ಕಿ ಮಾಟಿ ತಪೋ ಭೂಮಿ ಹರ ಗ್ರಾಮ ಹೇ. ಪ್ರತಿಯೊಂದು ಹಳ್ಳಿ ಅಂದ್ರೆ ತಪೋ ಭೂಮಿ ಅದು. ಹರಬಾಲಾ ದೇವಿ ಕಿ ಪ್ರತಿಮಾ. ಈ ದೇಶದಲ್ಲಿ ಜನ್ಮ ತಾಳುವಂಥ ಸಣ್ಣ ಸಣ್ಣ ಹೆಣ್ಮಕ್ಕಳು ಸಾಕ್ಷಾತ್ ದೇವಿಯ ಸ್ವರೂಪ ಅಂತ ತಿಳ್ಕೊ. ಅದಕ್ಕೆ ನಮ್ಮ ನವರಾತ್ರಿಯಲ್ಲಿ ಕನ್ಯಾ ಪೂಜನ ಅಂತದ. 5 ವರ್ಷದ ಒಳಗಿನ ಸಣ್ಣ ಸಣ್ಣ ಕೂಸುಗಳಿಗೆ, ಹೆಣ್ಮಕ್ಕಳಿಗೆ ಪಾದ ಪೂಜಾ ಮಾಡ್ತಾರೆ. ಋಷಿ ಮುನಿಗಳು, ಸಾಧು ಸಂತರೆಲ್ಲ ಈ ದೇಶದಲ್ಲಿ ಕನ್ಯಾ ಪೂಜನವನ್ನು ಮಾಡ್ತಾರೆ. ಅಂಥ ದೇಶ ಇದು. ಬಚ್ಚಾ ಬಚ್ಚಾ ರಾಮ ಹೇ. ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಹುಡುಗ ಎಂಥವದಾನಂದ್ರ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನಾಗುವಂಥ ಗುಣಗಳವನಲ್ಲದಾವು. ಧರ್ಮದ ರಾಷ್ಟ್ರವನ್ನು ಕಟ್ಟುವಂಥ ಗುಣಗಳವನಲ್ಲದಾವು. ಅದಕ್ಕಾಗಿ ಮನುಷ್ಯನೇ ಇಷ್ಟೆಲ್ಲ ಇಂಥ ಪವಿತ್ರ ದೇಶದೊಳಗೆ ಹುಟ್ಟಿ, ಸಾಧು ಸಂತರಿರುವಂಥ ದೇಶದೊಳಗೆ ಹುಟ್ಟಿ, ಶಿವಾಜಿ ಮಹಾರಾಜರು ಹುಟ್ಟಿದಂಥ ಈ ದೇಶದೊಳಗೆ ಹುಟ್ಟಿ ಧರ್ಮದ್ರೋಹಿ ಆಗಬೇಡ, ದೇಶದ್ರೋಹಿ ಆಗಬೇಡ. ನಿನ್ನನ್ನು ನೀನು ಪಾಪಿಯನ್ನಾಗಿ ಮಾಡಿಕೊಳ್ಳಬೇಡ. ಪುಣ್ಯವಂತನಾಗಿ ಬದುಕು, ದೇಶಭಕ್ತನಾಗಿ ಬದುಕು, ಧರ್ಮದ ಮೇಲೆ ನಿಷ್ಠೆಯುಳ್ಳವಂಥವನಾಗಿ ಬದುಕು. ನೀನೇ ಈ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಆಗುತ್ತೆ. ನಿನಗಾಗಿ ಅಂತ ಬದುಕಲಾಕ ಹೋಗಬೇಡ, ಜಗತ್ತಿಗಾಗಿ ಅಂತ ಬದುಕು. ಪರೋಪಕಾರಕ್ಕಾಗಿ ಬದುಕು. ಒಂದು ನದಿ ಎಂದೂ ತನ್ನ ನೀರು ತಾನ ಕುಡ್ದಿಲ್ಲ, ಜಗತ್ತಿಗೆಲ್ಲ ನೀರು ಕುಡಿಸ್ತೈತಿ, ಹರಕೋತ ಹೋಗಿ ಸಮುದ್ರ ಕೂಡ್ತೈತಿ. ಒಂದು ಗಿಡ ಎಂದು ತನ್ನ ಹಣ್ಣು ತಾನ ತಿಂದಿಲ್ಲ, ಜಗತ್ತ ಆರಾಮವಾಗಿರಲಿ ನನ್ನ ಹಣ್ಣು ತಿಂದ ಅಂತ ಜಗತ್ತಿಗೆ ಹಣ್ಣು ಕೊಡ್ತದ. ಒಂದು ಆಕಳ ಎಂದಿಗೂ ತನ್ನ ಹಾಲು ತಾನ ಕುಡೋದಿಲ್ಲ, ಇನ್ನೊಬ್ಬರಿಗೆ ಕುಡಿಸಿ ತಾನು ಸಂತೋಷಪಟ್ಟದ. ನೀ ಆದರೂ ಮನುಷ್ಯ ಅದಿ, ಅವೆಲ್ಲಕ್ಕಿಂತ ಹೆಚ್ಚಿನ ಬುದ್ಧಿ ನಿನ್ನಲ್ಲಿ ಐತಿ ಅಂದ ಬಳಿಕ ಜಗತ್ತಿನಿಂದ ತಗೊಂಡು ಬದುಕಬೇಡ, ಜಗತ್ತಿಗೆ ಕೊಟ್ಟ ಬದುಕು. ಇದಕ್ಕೆ ಶ್ರೇಷ್ಠ ಧರ್ಮ ಅಂತ ಕರೀತಾರ. ಆದ್ದರಿಂದ ನಮ್ಮೆಲ್ಲರ ಜೀವನ ಮಂಗಲಮಯವಾಗಬೇಕು, ನಮ್ಮೆಲ್ಲರ ಜೀವನ
ಸಮಾಧಾನ, ಶಾಂತಿ, ಸಮೃದ್ಧಿಯಿಂದ ತುಂಬಿ ತುಳುಕಬೇಕು. ನಮ್ಮ ಮನಸ್ಸು ಹೊಕ್ಕ ನೋಡಿದರೆ ಗೊತ್ತಾಗ್ತೈತೆ ನಾವು ಏನೇನದೀವು ಅಂಥೇಳಿ. ಮ್ಯಾಲೆ ನೋಡಿದರೆ ಏನು ಕಾಣಂಗಿಲ್ಲ. ಮ್ಯಾಲೆ ನೋಡಿದರೆ ಎಲ್ಲ ಬಿಳಿ ಹೆಂಗೇನ ಹಾಕ್ಕೊಂಡು ಬಂದಿರ್ತಾನೆ. ಇವನು ಮನಸ್ಸು ಹೊಕ್ಕ ನೋಡಿದರೆ ಇದ್ದಿಲಾಗಿರ್ತೈತಿ. ಅಂದ್ರೆ ಅಷ್ಟು ಕೆಟ್ಟ ಮನುಷ್ಯ ಇರ್ತಾನಂತ. ಆದ್ದರಿಂದ ಮ್ಯಾಲೆ ನೋಡ್ಲಾಕ ನೀ ಹೆಂಗಾದರೂ ಇರು, ದೇವರು ನೋಡುವುದು ಮ್ಯಾಲಿಂದ ನೋಡಂಗಿಲ್ಲ, ನಿನ್ನ ಮನಸ್ಸನ್ನು ನೋಡ್ತಾನೆ. ದೇವರ ಗುಡಿ ಒಳಗಿರುವುದು ಎಕ್ಸ್ರೇ ಮಷಿನ್ ಇರ್ತೈತಿ. ಅದು ಎಕ್ಸ್ರೇ ಏನು ಮಾಡತೈತಿ? ಎಲುಬು ಮುರಿದಾಗ ಚರ್ಮನೂ ನೋಡಂಗಿಲ್ಲ, ಮಾಂಸ ನೋಡಂಗಿಲ್ಲ, ರಕ್ತ ನೋಡಂಗಿಲ್ಲ, ನೇರವಾಗಿ ಎಲುಬನ್ನೇ ನೋಡ್ತೈತಿ. ಅದು ಎಕ್ಸ್ರೇ ಮಷಿನ್. ಹಂಗೆ ದೇವರ ನೀ ಎಷ್ಟು ಬೆಳ್ಳಗದಿಯೋ, ಕರ್ರಗದಿಯೋ, ವಯಸ್ಸಾದವದಿಯೋ, ಶ್ರೀಮಂತದಿಯೋ ಇದನ್ನೇನು ನೋಡಂಗಿಲ್ಲವ. ನೀ ಪಾಪಿಯದಿಯೋ ಪುಣ್ಯವಂತದಿಯೋ ಇಷ್ಟ ನೋಡ್ತಾನೆ ದೇವರು. ನೀನು 4 ಮಂದಿ ಬಾಯೊಳಗದಿಯೋ ಏನು 4 ಮಂದಿ ಹಲ್ಲಾಗದಿಯೋ ಅಂತ ಇಷ್ಟ ನೋಡ್ತಾನೆ ದೇವರು. ಅದಕ್ಕೆ ಹೆಂಗೆ ಬದುಕಬೇಕು ನಮಗೆ ಬಿಟ್ಟ ವಿಚಾರ. ಆದ್ದರಿಂದ ನಾವೆಲ್ಲರೂ ನಮ್ಮನ್ನೇ ನಾವು ತಿದ್ದಿಕೊಂಡು ನಮ್ಮ ಜೀವನವನ್ನು ನಾವೇ ಉದ್ಧಾರ ಮಾಡಿಕೊಂಡು ಈ ಜಗತ್ತಿನಿಂದ ಹೆಂಗೆ ಹೋಗಬೇಕು ಅಂದ್ರೆ, ಇನ್ನೊಂದು 4 ದಿವಸ ಅವ ಬದುಕಿದ್ರೆ ಊರಿಗೆ ಚಲೋ ಆಗ್ತಿತ್ತು, ಜನ ಅತಿರಬೇಕು, ನಾವು ಕೈ ಮುಗದು ಈ ಜಗತ್ತನ್ನು ಬಿಟ್ಟು ಹೋಗಬೇಕು. ಇದಕ್ಕೆ ಸಾರ್ಥಕ ಜೀವನ ಅಂತ ಕರೀತಾರೆ. ಹೋದಪ್ಪ ಅಂತ ಮಾತು ಪಟಾಕ್ಷಿ ಹಚ್ಚಬಾರದು. ಸತ್ತಪ್ಪ ಚಲೋ ಆತು, ಊರಿನ ಕಂಟಕ್ಕೆ ಬಯಲಾತು, ದೊಡ್ಡ ಬಂಡೆಗಲ್ಲು ಊರಿನಿಂದ ಬಿಟ್ಟು ಹೋದಂಗಾತು ತನಬಾರದ ಜನ. ಮತ್ತಿದೆಲ್ಲ ಆಗುವಂಥದ್ದೇ. ಅವ ಸತ್ತಾಗ ಎಲ್ಲ ಜನ ಅಳ್ತಿದ್ದರು, ಭಾಳಷ್ಟು ಸಂಖ್ಯೆಯಲ್ಲಿ ಜನ ಕೂಡಿದ್ರು ಅಂದ್ರೆ ತಿಳ್ಕೋಬೇಕು ಊರಿಗೇನೋ ಭಾಳ ದೊಡ್ಡ ಹಾನಿಯಾಗೈತಿ, ಚಲೋ ಮನುಷ್ಯ ಸತ್ತಾನಂತ. ಸತ್ತಾಗ ಜನ ಯಾರೂ ಕೂಡಿದ್ದಿಲ್ಲ, ಪಗಾರ ಕೊಟ್ಟು ಅಳ್ಳಕ್ಕೆ ಹಚ್ಚಿದ್ರು ಅಂದ್ರೆ ತಿಳ್ಕೋಬೇಕು ಕೆಟ್ಟ ಮನುಷ್ಯ ಇದ್ದೀವ. ಪಗಾರ ಕೊಟ್ಟು ಅಳ್ಳಕ್ಕೆ ಹಚ್ತಾರೆ, ಸಿಟಿ ಒಳಗೆ ಅಳ್ಳಕ್ಕೆ ಬರಂಗಿಲ್ಲ ಅವ್ರಿಗೆ. ನೀವು ಹಳ್ಳಿಯವ್ರು ಯಾರೇ ಸತ್ತಾರ ಅಂದ್ರೆ ಮಂದಿ ಮನೆಯವ್ರು ಸತ್ತರೂ ನಮ್ಮವ್ರು ಸತ್ತಾರಂತ ಹಚ್ಕೊಂಡು ಅಳ್ತೀರಿ. ಸಿಟ್ಯಾಗ ಯಾರಿಗೂ ಅಳುದ ಗೊತ್ತಿಲ್ಲ ಅವ್ರಿಗೆ. ಅವ್ರು ಯಾವಾಗ ಅಳ್ತಾರಂದ್ರೆ 31ನೇ ತಾರೀಕು ಪಗಾರ ಬರಲಿಲ್ಲ ಅಂದ್ರೆ ಗೊಳೋ ಅಂತ ಅಳ್ತಾರ ಅವ್ರು. ಯಾಕೆ ಪಗಾರ ಬರಲಿಲ್ಲ ಅಂದ್ರೆ ಸಿಟ್ಯಾಗ ಬದುಕಲಾಕಾಗೋದಿಲ್ಲ. ಯಾರ ಸಲುವಾಗಿ ಅಳಂಗಿಲ್ಲ, ಅವ್ರು ರೊಕ್ಕದ ಸಲುವಾಗಿ ಅಳ್ತಾರ. ಅವನ ಸಲುವಾಗಿ ಅಳಂಗಿಲ್ಲ, ಅಪ್ಪನ ಸಲುವಾಗಿ ಅಳಂಗಿಲ್ಲ, ತಂಗಿ ಅಕ್ಕ ಅಣ್ಣ ತಮ್ಮ ಅಂತೇನೂ ಇಲ್ಲ ಅವರಲ್ಲಿ. ಆದರೆ ಹಳ್ಳಿ ಅನ್ನುವಂಥದ್ದು ಹಂಗಲ್ಲ. ಅದಕ್ಕೆ ನಾವು ಸತ್ತಾಗ ಈ ದೇವ್ರು ಏನು ಮಾಡ್ತಾನೆ, ಇಲ್ಲೇ ಪರೀಕ್ಷೆ ಮಾಡಿ ಇಲ್ಲೇ ರಿಸಲ್ಟ್ ಕೊಟ್ಟು ಬಿಡ್ತಾನೆ. ಅವತ್ತನ ಇಡೀ ಜೀವನ ತುಂಬ ಪರೀಕ್ಷೆ ಬರೆಯುವುದು, ಇವು ಪಾಸ್ ಆಗ್ಯಾನೋ ಫೇಲ್ ಆಗ್ಯಾನೋ ಅಂತ 7 ದಿವಸ ಜನ ಏನು ಮಾತಾಡ್ತಾರಲ್ಲ ಅದರ ಮೇಲಿನಿಂದ ಗುರುತು ಹಿಡಿಬೇಕಷ್ಟ. ಆವಾಗ ಜನ ಎಲ್ಲ ಮಾತಾಡ್ತಾರೆ. ಜನ ಏನು ಸುಳ್ಳು ಮಾತಾಡಂಗಿಲ್ಲ. ಅವಾಗ ಜನ ಅಂದ್ರೆ ದೇವರು, ಅವರೆಲ್ಲ ಬರೋಬ್ಬರಿನ ಮಾತಾಡ್ತಾರೆ. ಅದಕ್ಕೆ ನಾವು ವಿಚಾರ ಮಾಡಬೇಕು, ನಾಳೆ ನಾವು ಸತ್ತಾಗ ಜನ ಹೋದಪ್ಪ ಚಲೋ ಆತು ಅಂತ ಅನ್ನಬಾರದು, ಇನ್ನೂ 4 ದಿವಸ ಇರಬೇಕಾಗಿತ್ತು ಅಂತ ಅನ್ನಿಸ್ಕೊಳ್ಳುವಂಗೆ ನಾವು ಬದುಕಿದ್ದೀವಿ ಅಂದ್ರೆ ಅದು ಒಳ್ಳೆಯ ಜೀವನ. ಆ ರೀತಿಯಾಗಿ ನಮ್ಮೆಲ್ಲರ ಜೀವನ ಹಂಗೆ ಆಗಲಿ. ನಾವೆಲ್ಲರೂ ನಮ್ಮನ್ನು ತೆಗೆದುಕೊಳ್ಳೋ ಕಡೆ ಲಕ್ಷ್ಯ ಕೊಡಬೇಕು. ಯಾಕೆ ಅಂದರೆ ದೇವರ ಎಲ್ಲ ಪ್ರಾಣಿಗಳಿಗಿಂತಲೂ ವಿಶೇಷ ಬುದ್ಧಿ ನಮಗೆ ಕೊಟ್ಟಾನ, ವಿವೇಕ ಶಕ್ತಿಯನ್ನು ನಮಗೆ ಕೊಟ್ಟಾನ, ವಿಶೇಷ ಸಾಮರ್ಥ್ಯವನ್ನು ಕೊಟ್ಟಾನ. ಮನುಷ್ಯನನ್ನಾಗಿ ಭಾರತ ದೇಶದಲ್ಲಿ ಹುಟ್ಟಿಸ್ಯಾನ. ಆಫ್ರಿಕಾದೊಳಗೆ ಅದು ಹುಟ್ಟಿಸಿದ್ದಂದ್ರೆ ಏನು ಮಾಡೋದು? ಅಲ್ಲೇನು ಗುಡಿ ಎಲ್ಲ ಗುಂಡಾರೆ ಏನಿಲ್ಲ. ಅಲ್ಲಿ ಎದ್ದು ಕೂಡಲೇ ಬೇಟೆ ಆಡ್ಲಿಕ್ಕೆ ಹೋಗೋದು. ಮನ 21ನೇ ಶತಮಾನ ಬಂದರೂ ಅರಿವಿ ಹಾಕ್ಕೊಳ್ಳಾರ್ದ ಮಂದಿ ಐತಿ ಆಫ್ರಿಕಾದೊಳಗೆ. ಬೇಟೆಯಾಡುವಂಥ ಜನಾಂಗ ಅದ. ಪ್ರಾಣಿಗಳಿಗಿಂತಲೂ ಕ್ರೂರಿಯಾದಂಥ ಮನುಷ್ಯರದಾರ. ಆದರೆ ದೇವರು ಎಷ್ಟು ಪುಣ್ಯವಂತ, ದೇವ್ರು ನಮ್ಮ ಮ್ಯಾಲೆ ಎಷ್ಟು ಅನುಗ್ರಹ ಮಾಡ್ಯಾನಂದ್ರೆ, ಮಹಾನ್ ಶಿವಯೋಗಿಗಳಾಗಿ ಹೋದಂಥ ನೆಲದೊಳಗೆ ನಮ್ಮನ್ನು ಹುಟ್ಟಿಸ್ಯಾನಲ್ಲ, ಇದಕ್ಕಿಂತ ದೊಡ್ಡ ಪುಣ್ಯ ಏನು ಮಾಡಬೇಕಾಗ್ಯದ? ಆದ್ದರಿಂದ ತಾವು ತೌಸಿ ಗ್ರಾಮದವರು ಬಹಳ ಪುಣ್ಯವಂತರು. ಎಲ್ಲ ಮಾಜಿ ಸೈನಿಕರು ಕೂಡಿಕೊಂಡು ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಒಂದು ಸಾರಿ ನಾವು ಮಾಸಿಕ ಸತ್ಸಂಗವನ್ನು ನಡೆಸೋಣ ಅಂತ ಸಂಕಲ್ಪ ಮಾಡ್ಯಾರ.
ಅದಕ್ಕೆ ಊರವರೆಲ್ಲ ಒಂದಾಗಿ ತಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನೋಡ್ರಿ, ಅವರು ಸೈನಿಕರು, ಯೋಧರು ಅಂದರೆ ಈ ಜಗತ್ತಿನಲ್ಲಿ ಬಹಳ ಗೌರವಕ್ಕೆ ಪಾತ್ರರಾದಂಥವ್ರು. ಮಿಲ್ಟ್ರಿಯವರಂದ್ರೆ ಸಾಮಾನ್ಯರಲ್ಲ. ಮಿಲ್ಟ್ರಿ ಒಳಗೆ ದೇಶದ್ರೋಹವನ್ನು ಕಲಿಸಂಗಿಲ್ಲ, ದೇಶಭಕ್ತಿಯನ್ನು ಕಲಿಸ್ತಾರೆ. ಈ ದೇಶಕ್ಕೆ ನಮ್ಮ ಸಾಮಾನ್ಯ ಶಿಕ್ಷಣಕ್ಕಿಂತಲೂ ಮಿಲಿಟರಿ ಶಿಕ್ಷಣದ ಅವಶ್ಯಕತೆ ಭಾಳದ ಅಂಥೇಳಿ ಜನರಲ್ ಕಾರ್ಯಪ್ಪನವರು ಆವಾಗ ಹೇಳಿದ್ರು. ಆಗಿನ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳಿದ್ರು ಅವರು, 10ನೇ ತರಗತಿ ಆದ ನಂತರ 2 ವರ್ಷ ಕಂಪಲ್ಸರಿಯಾಗಿ ಈ ದೇಶದಲ್ಲಿ ಎಲ್ಲ ಹುಡುಗರಿಗೆ ಮಿಲಿಟರಿ ಶಿಕ್ಷಣ ಕೊಡಬೇಕು. ಹುಡುಗಿರಲಿ ಯಾರಾದರೂ ಸರಿ, ಈ ದೇಶ ವ್ಯವಸ್ಥಿತವಾಗಿ ನಡಿಬೇಕಾಗಿತ್ತು ಅಂದ್ರೆ ಮಿಲಿಟರಿ ಶಿಕ್ಷಣ ಕಡ್ಡಾಯ ಮಾಡ್ರಿ ಅಂತ ಹೇಳಿದರು ಜನರಲ್ ಕಾರ್ಯಪ್ಪನವರು, ಕರ್ನಾಟಕದವರವರು. ಆದರೆ ಆಗಿನ ಸರ್ಕಾರ ಕೇಳಲಿಲ್ಲ ಮಾತು. ಅದಕ್ಕಾಗಿ ಇವತ್ತು ನಮ್ಮ ಜನ ನಮ್ಮ ದೇಶದ ವಿರುದ್ಧ ಮಾತಾಡೋರು ಯಾಕೆ ಹುಟ್ಟ್ಯಾರಪ್ಪ ಇಂಥ ದೇಶದ್ರೋಹಿಗಳು ಅಂದ್ರೆ ಮಿಲಿಟ್ರಿ ಶಿಕ್ಷಣ ಕೊಡಲಾರ್ದ ಕೊಟ್ಟ್ಯಾರೆ ಅವರು. ಅದಕ್ಕೆ ನಮ್ಮದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಹೇಳಿದಂತೆ ನಾವು ಗುಡಿಗುಂಡಾರಗಳನ್ನು ಪೂಜಿಸೋಣ, ಸ್ವಾಮಿಗಳನ್ನು ಆರಾಧಿಸೋಣ, ಅವರ ಮಾತನ್ನು ಕೇಳೋಣ. ಆದರೆ ದೇಶ ರಕ್ಷಣೆಯ ಪ್ರಶ್ನೆ ಬಂದಾಗ ಮೊದಲನೆಯ ಗೌರವ ಯಾರಿಗೆ ಕೊಡಬೇಕು ಅಂತ ಕೇಳಿದ್ರೆ ಪ್ರಧಾನಮಂತ್ರಿಗೂ ಅಲ್ಲ, ರಾಷ್ಟ್ರಪತಿಗೂ ಅಲ್ಲ, ಮಿಲಿಟ್ರಿ ಅವರಿಗೆ ಮೊದಲನೆಯ ಗೌರವವನ್ನು ನಾವೆಲ್ಲ ಕೊಡಬೇಕು. ದೇಶವನ್ನು ರೊಕ್ಕ ಕೊಟ್ಟು ರಕ್ಷಣೆ ಮಾಡಂಗಿಲ್ಲ, ಅವರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ರಕ್ಷಣೆ ಮಾಡ್ತಾರ. ಇದಕ್ಕಿಂತ ತ್ಯಾಗಿಗಳು ಯಾರದಾರ? 1 ಕೋಟಿ ರೊಕ್ಕ ಕೊಡ್ತೀನಿಪ್ಪ ಸಾಯ ಅಂದರೆ ಯಾರೂ ಸಾಯಂಗಿಲ್ಲ. ಆದ್ರೆ ಭಾರತ ಮಾತೆ ಅಜರಾಮರವಾಗಿರಬೇಕು, ಅದಕ್ಕಾಗಿ ನಾವೊಬ್ಬ ಹೋದರೆ ಏನಂಥೇಳಿ ಮಿಲಿಟ್ರಿ ಅವರು ಪ್ರಾಣಾರ್ಪಣೆ ಮಾಡ್ತಾರೆ. ಅಂಥ ದೇಶಭಕ್ತರು ಯಾರಪ್ಪ ಅಂದರೆ ಮಿಲಿಟ್ರಿ ಅವರು. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ರಾಜಕಾರಣಿಗಳಿಗೆ ಜಯವಾಗಲಿ ಅಂತ ಹೇಳಲಿಲ್ಲ, ಸಾಹಿತಿಗಳಿಗೆ ಜಯವಾಗಲಿ ಅಂತ ಹೇಳಲಿಲ್ಲ, ಶ್ರೀಮಂತರಿಗೆ ಜಯವಾಗಲಿ ಅಂತ ಹೇಳಲಿಲ್ಲ. ಯಾರಿಗೆ ಜಯವಾಗಲಿ ಅಂತ ಹೇಳಿದರು ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಮಿಲಿಟ್ರಿ ಅವರಿಗೆ ಜಯ ಆಗಲಿ. ಯಾಕೆ ಅಂದ್ರೆ ಅವರು ಗೆದ್ರು ಅಂದರೆ ಈ ರಾಷ್ಟ್ರ ಸುರಕ್ಷಿತವಾಗಿರ್ತದ. ನಮಗೆಲ್ಲ ತುತ್ತು ಅನ್ನವನ್ನು ಕೊಟ್ಟು ರಕ್ಷಿಸುವಂಥ ರೈತನಿಗೆ ಜಯವಾಯಿತು ಅಂದ್ರೆ 100 ವರ್ಷ ಸಮೃದ್ಧವಾಗಿ ಬದುಕ್ತೀವಿ. ಅದಕ್ಕೆ ಈ ಜಗತ್ತಿನಲ್ಲಿ ಗೌರವಕ್ಕೆ ಪಾತ್ರರಾಗುವಂಥವ್ರು ಇಬ್ಬರು ಯಾರು ಅಂದ್ರೆ, ಮೊದಲನೇದವರು ಮಿಲಿಟ್ರಿ ಅವರು, ಎರಡನೆಯದವರು ರೈತರು. ಅದಕ್ಕೆ ನಿಮ್ಮ ಊರಿಂದೇನೋ ಒಂದು ಪುಣ್ಯ ಭಾಗ್ಯೋದಯ ಕಾಲ ನಿಮಗ್ಯಾರಿಗೂ ಬರಲಾರ್ದಂಥ ಒಳ್ಳೆಯ ವಿಚಾರ ಅವರಿಗೆ ಬಂದೈತಿ. ಮಿಲಿಟ್ರಿ ಅವರಿಗೆ ತರಬೇತಿ ಭಾಳ ಚಲೋ ಕೊಡ್ತಾರೆ ಅವರಿಗೆ. ಅಲ್ಲಿ 9 ತಿಂಗಳು ಟ್ರೈನಿಂಗ್ ಕೊಟ್ರೆ, ಇಲ್ಲಿ ಮಂದಿಗೆ ಅದು ಕೊಟ್ರಂದ್ರೆ ಪ್ರೀ ಯಾರು ತೊಗೊಳಕ್ಕೆ ಹಿಂಗೆ ಮುಂದೆ ಬರಂಗಿಲ್ಲ. ಇವರು ಅಷ್ಟು ಚಂದ ಟ್ರೈನಿಂಗ್ ಕೊಡ್ತಾರೆ. ಮಿಲಿಟ್ರಿ ಒಳಗೆ ದೇಶದ್ರೋಹವನ್ನು ಯಾವ ಕಾರಣಕ್ಕೂ ಕಲಿಸಂಗಿಲ್ಲ. ನಮ್ಮವು ತಪ್ಪು ಮಾಡಿದರೂ ಕೂಡ ನಮ್ಮ ಮನುಷ್ಯನನ್ನು ನಾವೇ ಹೊಡಿಬೇಕು ಅಂತ ಶಿಕ್ಷಣವನ್ನು ಕಲಿಸ್ತಾರವು. ದೇಶದ್ರೋಹಿ ಯಾರಾದರೆ ಏನದ? ಅದಕ್ಕಾಗಿ ಅಂಥ ಮಿಲಿಟ್ರಿ ಅವರವರು ನೀವೆಲ್ಲ ಭಾಳ ಗೌರವದಿಂದ ಅವರನ್ನು ಕಾಣಬೇಕು. ನಮ್ಮ ಊರವದಾನ, ನಮ್ಮ ಮನೆ ಮಗ್ಲವದಾನ, ಮನ್ಯಾನವದಾನ, ಯಾರು ಬೆಕ್ಕದವ್ರು ಇರುವಾರ ಹೋಗಿ ಅಲ್ಲಿ ಗಡಿಯಲ್ಲಿ ನಿಂತು ಭಾರತ ಮಾತೆ ಸೇವಾ ಮಾಡಿ ಬಂದಾರ ಅಂದ್ರೆ ಅವ್ರಿಗಿಂತ ಶ್ರೇಷ್ಠ ವ್ಯಕ್ತಿಗಳು ಯಾರೂ ಇಲ್ಲ. ಭಾಳ ಪೂಜನೀಯರವರು ಮಿಲಿಟ್ರಿ ಅವರು. ಆದರೆ ಏನಾಗೈತಿ ಅಂದರೆ ಕಲುಷಿತವಾದಂಥ ರಾಜಕೀಯ ವಾತಾವರಣದಲ್ಲಿ ಮಿಲಿಟ್ರಿ ಅವ್ರಿಗೆ ಗೌರವ ಕೊಡುವ ಬದಲಿಗೆ ನಾವು ನಮ್ಮದ ಕೊಳ್ಳೆ ಹೊಡ್ಕೊಂಡು ತಿನ್ನುವಂಥ ರಾಜಕೀಯದವ್ರಿಗೆ ಹಾರ ತುರಾಯಿ ಹಾಕಿ ಜೈಕಾರ ಹಾಕ್ತೀವಿ. ಅಂಥ ವಿಚಿತ್ರ ಇದು. ಸರ್ದಾರ್ ಪಟೇಲ್ನು ರಾಜಕೀಯ ಮಾಡಿಲ್ಲ ಅಂತಲ್ಲ, ರಾಜಕೀಯವನ್ನು ಮಾಡಿದರು, ತಮ್ಮ ತಲೆಯನ್ನು ಬಳಸಿದರು. ಸಾಮ ದಾನ ದಂಡ ಭೇದ ಅನ್ನುವಂಥ ಚತುರೋಪಾಯಗಳನ್ನು ಬಳಸಿದರು. 552 ಸಂಸ್ಥಾನಗಳನ್ನು ಒಂದು ಮಾಡಿದಲ್ಲ ಬಹದ್ದೂರ್. ಅದಕ್ಕಾಗಿ ಅವನನ್ನು ನಾವು ರಾಜನೇತ ಅಂತ ಕರಿತೀವಿ. ಮಾಡಿದ್ರೆ ಅಂಥ ರಾಜಕೀಯ ಮಾಡಬೇಕು. ದೇಶ ಒಡೆಯುವಂಥ ರಾಜಕೀಯವನ್ನು ಯಾವತ್ತೂ ಮಾಡಬಾರದು.
ದೇಶವನ್ನು ಕೊಳ್ಳೆ ಹೊಡೆಯುವಂಥ ರಾಜಕಾರಣವನ್ನು ಯಾವತ್ತಿಗೂ ಮಾಡಬಾರದು. ಊರು ಕಟ್ಟು ರಾಜಕೀಯ ಮಾಡಬೇಕೇ ಹೊರತು ಊರು ಒಡೆದು ಎರಡು ಮಾಡುವಂಥ ರಾಜಕೀಯ ಯಾವ ಕಾರಣಕ್ಕೂ ಬೇಡ. ಅದಕ್ಕೆ ನಾವೆಲ್ಲರೂ ಯಾರಿಗೆ ಗೌರವ ಕೊಡಬೇಕು ಅಂದ್ರೆ ಸದಾಕಾಲ ಇಂಥ ಮಿಲಿಟ್ರಿ ಅವ್ರಿಗೆ ಕೊಡಬೇಕು. ತನ್ನ ಬೆವರ ಹನಿಯನ್ನು ಸುರಿಸಿ ನಮಗೆ ತುತ್ತು ಅನ್ನ ಕೊಡುವಂಥ ರೈತನಿಗೆ ಗೌರವ ಕೊಡಬೇಕು. ಸಿದ್ದೇಶ್ವರಪ್ಪಗಳವರು ಯಾವಾಗಲೂ ಹೇಳ್ತಾ ಇದ್ದರು, ಮಿಲ್ಟ್ರಿಯವರು ಅಂದ್ರೆ ನೀವು ಸದಾ ಅವರನ್ನು ರೆಸ್ಪೆಕ್ಟ್, ಯಾವಾಗಲೂ ಗೌರವ ಕೊಡಬೇಕು ಅವ್ರಿಗೆ. ನಮಗೆ ಅನ್ನ ಕೊಡುವಂಥ ರೈತ ನಿಜವಾದ ದೇವರವ. ನಮ್ಮನ್ನು ಹುಟ್ಟಿಸಿದ ದೇವರ ಮೊದಲನೇ ದೇವರಾದ್ರೆ 100 ವರ್ಷಗಳವರೆಗೆ ನಮಗೆ ಅನ್ನ ಕೊಟ್ಟು ಕಾಪಾಡುವಂಥ ಎರಡನೇ ದೇವರು ಯಾರು ಅಂದ್ರೆ ಒಕ್ಕಲಿಗ, ಎರಡನೇ ದೇವರು. ಅದಕ್ಕೆ ಒಕ್ಕಲ್ತನ ಮಾಡೋದೇನು ಸಣ್ಣ ಕೆಲಸ ಏನು ಅಲ್ಲಿದು. ಆದ್ದರಿಂದ ಅಂಥ ಮಿಲಿಟ್ರಿ ಅವರು ಕೂಡಿಕೊಂಡು ಇದೊಂದು ಮಾಸಿಕ ಸತ್ಸಂಗ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಪ್ರತಿ ತಿಂಗಳ ನೀವು ಎಂಥವ್ರಿಗಿಲ್ಲಿ ಕರೆಸಬೇಕು ಅಂದ್ರೆ ಬರೇ ಹೆಸರಿನ ಸ್ವಾಮಿಗಳು, ಹೆಸರಿನ ವ್ಯಕ್ತಿಗಳು, ಸಾಹಿತಿಗಳನ್ನು ಕರೆಸಬೇಡ್ರಿ. ಅಂಥ ಸಾಧನೆ ಮಾಡಿದಂಥವ್ರು ಇರಬೇಕು. ನಿಮ್ಮ ಶಿಕ್ಷಣವೇ ಮಿಲಿಟ್ರಿ ಶಿಕ್ಷಣ ಆದದ್ದರಿಂದ ಅಂಥ ತ್ಯಾಗಿಗಳು, ಯೋಗಿಗಳು, ಮಹಾನ್ ಸಿದ್ಧಿ ಪುರುಷರು, ಕೃಷಿಯಲ್ಲಿ ಸಾಧನೆ ಮಾಡಿದಂಥವರು, ಅಷ್ಟೇ ಅಲ್ಲದೆ ತಂತ್ರಜ್ಞಾನದಲ್ಲಿ ಸಾಧನೆ ಮಾಡಿದಂಥವರು, ದೇಶ ಧರ್ಮಕ್ಕಾಗಿ ಹಗಲಿರುಳು ಯಾರು ದುಡಿತಾರಲ್ಲ ಅಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ನೀವು ಈ ವೇದಿಕೆ ಮೇಲೆ ಕರೆಸಬೇಕು. ಅಂದ್ರೆ ನಿಮ್ಮ ತಾಂಶಿ ಜಗತ್ತಿನ ಭೂಪಟದಲ್ಲಿ ಅಜರಾಮರವಾಗಿ ಉಳಿತದೆ. ಬದಲಾವಣೆ ಯಾವಾಗ ಆಗ್ತದೆ ಅಂದರೆ ವಿಚಾರದಿಂದ ಬದಲಾವಣೆ ಆಗ್ತದೆ. ನಿಮಗಿಲ್ಲಿ ಬಂದು ಹೇಳೋರು ಎಂಥವ್ರು ಇರಬೇಕು ಅಂದ್ರೆ ಪ್ರಬುದ್ಧ ವ್ಯಕ್ತಿಗಳಿರಬೇಕು. ಅವರು ಶರೀರ, ಮನಸ್ಸ, ಬುದ್ಧಿ ಎಲ್ಲ ಸ್ವಚ್ಛ ಇರಬೇಕು. ಅಂಥ ಮನುಷ್ಯ ಬಂದು ಹೇಳಿದ ಅಂದ್ರೆ ಮನಸ್ಸು ಪರಿವರ್ತನೆ ಆಗ್ತದೆ, ಊರು ಬದಲಾಗ್ತದೆ. ಅದಕ್ಕೆ ಇದೊಂದು ದೊಡ್ಡ ಸುಸಂಧಿ ಅಂತ ತಿಳ್ಕೊಂಡು ತಿಂಗಳದೊಳಗೆ ಅಮಾವಾಸ್ಯೆ ದಿವಸ ಬೀಗರು ಬಿಜ್ಜರು ಕರೆದ್ರು ಎಲ್ಲಿ ಹೋಗಬೇಡ್ರಿ. ಯಾಕಂದ್ರೆ ಅವತ್ತಿಲ್ಲೊಂದು ದೊಡ್ಡ ಮಹೋತ್ಸವ ನಿಮ್ಮ ಊರಾಗ ನಡೀತಿರ್ತೈತಿ. ಅದಕ್ಕೆ ತಾವೆಲ್ಲರೂ ಪ್ರತಿ ತಿಂಗಳ ಅಮಾವಾಸ್ಯೆ ದಿವಸ ದತ್ತಾತ್ರೇಯನ ಆವರಣದಲ್ಲಿ ಬಂದು ಕೂತು ಬಿಡೋದು. ಕಾರ್ಯಕ್ರಮ ಎಷ್ಟೊತ್ತಕ ಯಾಕೆ ನಡೆಯುವಲ್ಲಕ್ಕೆ ತಲೆ ಕೆಡಿಸ್ಕೋಬೇಡ್ರಿ. ಯಾಕೆ ಅಂದ್ರೆ ಸಿಯಾಚಿನದಲ್ಲಿರುವಂಥ ಒಬ್ಬ ಮಿಲಿಟ್ರಿ ಯೋಧನಿಗೆ ಸಮಯದ ಇದನ್ನಿರಂಗಿಲ್ಲ, ಲಿಮಿಟೇಷನ್ಸ್ ಇರಂಗಿಲ್ಲ. ಯುದ್ಧ ಚಾಲು ಆಯಿತು ಅಂದ್ರೆ 24 hours ಅವರು 24 ತಾಸು ಯುದ್ಧ ಮಾಡ್ತಾರೆ, ಅಷ್ಟು ದೇಶ ಸೇವಾ ಮಾಡ್ತಾರೆ. ಅದಕ್ಕೆ ನಮಗೆ ಯಾಕೆ ಸಮಯ ಇರಬೇಕು? ನಾವು ಕೂಡ ಇಲ್ಲೊಂದು ಜ್ಞಾನದ ಯಜ್ಞ ನಡೀತದಂದ್ರೆ, ಜ್ಞಾನದ ಮಹೋತ್ಸವ ನಡೀತದಂದ್ರೆ ತಾವೆಲ್ಲ ಇದರಲ್ಲಿ ಭಾಗವಹಿಸಬೇಕು. ಬರೀ ಒಂದು ಓಣಿ ಬಂದಂಗೆ ಆಗೈತಿ ನಿಮ್ಮನ್ನು ನೋಡ್ರಿ. ಇಲ್ಲಿ ಇನ್ನೂ ಅರ್ಧಕ್ಕಿಂತ ಹೆಚ್ಚಿಗೆ ತಾಂಶಿ ಬಂದಿಲ್ಲ. ಇಲ್ಲಿ ಇಡೀ ತಾಂಶಿ ಊರೆಲ್ಲ ಕಿತ್ಕೊಂಡು ಬರಬೇಕು ಈ ಅಮಾವಾಸ್ಯೆ ಸತ್ಸಂಗ. ಹಂಗೆ ತಾವೆಲ್ಲ ಮನೆಗೆ ಹೋಗಿ ಹೇಳಿ, ಇದೇನು ಬರೀ ಮಿಲಿಟ್ರಿ ಅವರ ಕಾರ್ಯಕ್ರಮ ಅಲ್ಲ, ಇಡೀ ತಾಂಶಿ ಊರಿನ ಕಾರ್ಯಕ್ರಮ ಅಂತ ತಿಳ್ಕೊಂಡು ನೀವು ಮಾಡಬೇಕದನ್ನು. ಆ ರೀತಿ ಒಳಗೆ ತಾವೆಲ್ಲ ಮಾಡ್ರಿ.